ನಿಗಮ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವು ನಿಮಗೆ ಓಪನ್ ಆಗಿ ಹೇಳಿದ್ವಿ, ನಿಮಗೆ ನಿಗಮಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ನೀವು ಓಪನ್ ಆಗಿ ಕೇಳಬಹುದು, ಅದಕ್ಕೆ ಉತ್ತರವನ್ನ ಕೊಡುವಂತ ಸಂಪೂರ್ಣವಾಗಿರುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ. ಸೊ ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳು ನಮ್ಮ ವಾಹಿನಿಯ ಬಾಗಿಲಿಗೆ ಬಂದಿದೆ. ಸೊ ಅದಕ್ಕೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ HV ಅನಂತ ಸುಬ್ರಾಯರು ಇದ್ದಾರೆ. ಸಾರಿಗೆ ನೌಕರರ ಕೆಲ ಪ್ರಶ್ನೆಗಳಿಗೆ ಇವತ್ತು ಅವರು ಉತ್ತರಿಸ್ತಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳು ನಮ್ಮನ್ನ ಮುಖ್ಯವಾಗಿ ಇವತ್ತು ಕಾಡ್ತಾ ಇದೆ ಅದೆಲ್ಲವರು ಕೂಡ ಕೇಳ್ತಾ ಹೋಣ. ಅವ್ರನ್ನ ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈಗ ಪ್ರಶ್ನೆಯನ್ನು ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ. ಕೆಲವರು ಪ್ರಶ್ನೆಗಳನ್ನ ಕೇಳಿದ್ರೆ ರಿಪೀಟ್ ತುಂಬಾ ಆಗಿದೆ. ಸೊ ಹೀಗಾಗಿ ಓವರ್ ಆಲ್ ಆಗಿ ಯಾವ ಪ್ರಶ್ನೆನ ಮುಖ್ಯವಾಗಿ ಕೇಳಬೇಕು ಆ ಒಂದು ಪ್ರಶ್ನೆಗಳನ್ನ ಮಾತ್ರ ನಾವು ನೋಟ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಇನ್ನು ಕೆಲವರು ಸಂಬಂಧ ಇಲ್ದಿರುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದನ್ನ ನಾವು ತೆಗೆದು ಹಾಕಿದ್ದೀವಿ. ಹಾಗೇನೆ ಹೆಸರಿಗೆ ಸಂಬಂಧಪಟ್ಟಂತೆ ಹೇಳೋದೇ ಆಗಿದೆ. ಇಲ್ಲಿ ಕೆಲವರು ನಮ್ಮ ಹೆಸರನ್ನ ಹೇಳ್ಬೋದು ಅಂತ ಹೇಳಿದ್ದಾರೆ, ಇನ್ನು ಕೆಲವರು ಹೆಸರು ಹಾಗೇನೆ ಊರು ಇದ್ಯಾವುದು ಕೂಡ ಬೇಡ, ನಮ್ಮ ಪ್ರಶ್ನೆನ ಕೇಳಿ ಅಂತ ಮಾತ್ರ ಹೇಳಿದ್ದಾರೆ. ಸೊ ಹೀಗಾಗಿ ನಾವು ಒಂದಿಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದೀವಿ. ಈಗ ಕೇಳ್ತಾ ಹೋಗ್ತೀನಿ, ನಿಮ್ಮ ಪ್ರಶ್ನೆಗಳಿಗೆ ಅತಿಥಿಗಳು ಇವಾಗ ಉತ್ತರವನ್ನ ಕೊಡ್ತಾರೆ. ಸರ್, ಮೊದಲನೆಯ ಪ್ರಶ್ನೆ, ಅನಂತ್ ಸುಬ್ರಾಯರೇ, ನೀವು ಸಾರಿಗೆ ನಿಗಮದ ನೌಕರರೇ? ಮೊದಲನೇದಾಗಿ ಈ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಹಲವಾರು ಪ್ರಶ್ನೆಗಳನ್ನ ಕಳಿಸಿದ್ದೀರ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ, ಕಾಲುವೆ ಅದಕ್ಕೆ ಉತ್ತರ ಕೊಡಬೇಕು. ಇನ್ನು ಕೆಲವು ಪ್ರಶ್ನೆಗಳು ಅವ್ರು ಹೇಳಿದಾಗೆ ರಿಪಿಟೇಷನ್ ಇದೆ. ಇನ್ನು ಕೆಲವು ಪ್ರಶ್ನೆಗಳು ಏನೂ ಸ್ವಲ್ಪ ಅರ್ಥವಾಗೋದೇ ಕಷ್ಟ, ಒಂಥರ ಬ್ರಹ್ಮಾಂಡವಾಗಿವೆ. ಆದ್ದರಿಂದ ನಿಮ್ಮ ಪ್ರಶ್ನೆಗಳು ಏನು ಅಂತ ನಾನು ಊಹೆನೂ ಮಾಡಬಲ್ಲೆ ಕೆಲವು, ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ನಮ್ಮ ಚಳವಳಿಯ ಅನುಭವದ ಆಧಾರದ ಮೇಲೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಒಂದು ಇನ್ನು ನಿಗಮದ ನೌಕರನೇ ಅಂತ ನಾನು ಕೇಳಿದ್ದೇನೆ. ಒಂದೇನೆಂದರೆ, ನಿಗಮದ ನೌಕರ ನಾನಲ್ಲ, ಯಾಕಂದರೆ ನನಗೆ 83 ವರ್ಷ. ಇವಾಗ ನಿಗಮದ ನೌಕರ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ದೇಶದ ಟ್ರೇಡ್ ಯೂನಿಯನ್ ಇತಿಹಾಸವನ್ನು ನೀವು ತಗೊಂಡ್ರೆ AITCಗಾಗಲೇ 103 ವರ್ಷ ಆಯಿತು. ಮೊದಲನೇ ಅಧ್ಯಕ್ಷರು ಲಾಲಾ ಲಜಪತ್ ರಾಯ್ ಅವರು, ವಾಸ್ ಎ ಫ್ರೀಡಮ್ ಫೈಟರ್. ಹೊರಗಡೆಯವರು ಬಂದು ಟ್ರೇಡ್ ಯೂನಿಯನ್ ಕಟ್ಟಿದಾರೇನ, ಒಳಗಡೆ ಎಂಪ್ಲಾಯೀಸ್ ಕಟ್ಟೋಕ್ಕಾಗಿಲ್ಲ. ಯಾಕೆಂದರೆ ಒಂದು ಕಾನೂನುಗಳಿರಲಿಲ್ಲ ಅವಾಗ. ಎರಡನೇದಾಗಿ ಆ ನೌಕರು ಅಥವಾ ಕಾರ್ಮಿಕರು ಅಂದರೆ ಒಂದು ಎಂಪ್ಲಾಯರ್ ಭಯ ಇರುತ್ತೆ, ಆದ್ದರಿಂದ ಹೊರಗಡೆ ಇರೋದೆ. ಆದರೆ ಒಂದೇನೆಂದರೆ, ಕಳೆದ 50 ವರ್ಷದಿಂದ ನಾನು ಈ ಸಾರಿಗೆ ನಿಗಮದ ಜೊತೆ ಓಡಾಟ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗಾರು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಖ್ಯ ವೇತನ ಶ್ರೇಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಖ್ಯ ವೇತನ ಶ್ರೇಣಿ ಅನ್ನೋದು ನಮ್ಮಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಸ್ಕಿಲ್ ಇದೆ. ಇವಾಗ ಡ್ರೈವರ್ಗೆ ಒಂದು ಸ್ಕಿಲ್ ಬೇಕು, ಮೆಕ್ಯಾನಿಕ್ಗೆ ಒಂದು ಸ್ಕಿಲ್ ಬೇಕು, ಕಂಡಕ್ಟರ್ಗೆ ಒಂದು ಸ್ಕಿಲ್ ಬೇಕಾಗುತ್ತೆ. ಅದನ್ನು ಮುಖ್ಯವಾದ ಇನ್ನು ಅಧಿಕಾರಿಗಳು ಬೇಕಾದಷ್ಟಿದ್ದಾರೆ. ಆದ್ದರಿಂದ ಆ ಥರ ಆಗಲ್ಲ. ಅವರವರ ಸ್ಕಿಲ್ಗೆ ಅನುಗುಣವಾಗಿ, ಅವರವ್ರ ರಿಸ್ಕ್ ಅನುಗುಣವಾಗಿ ಒಂದು ವೈಜ್ಞಾನಿಕವಾಗಿ ಪೇ ಸ್ಕೇಲ್ ಕೊಡಿ ಅಂತ ನಾವು ಕೇಳಿದ್ವಿ. ಸ್ವಲ್ಪ ಹೆಚ್ಚು ಕೂಡ ಮೊದಲಿನಿಂದ ಅದು ಬಂದಿದೆ. ಈ ಕಳೆದ 20 ವರ್ಷದಿಂದ ಅದು ವೇರಿಯೇಷನ್ಗಳಾಗಿದೆ ಹಲವಾರು ಕಾರಣಗಳಿಂದ. ಅದನ್ನು ಮುಖ್ಯ ವೇತನ ಶ್ರೇಣಿ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಮ್ಗೆ ಎಷ್ಟು ಬರ್ತೀವಿ ಅದ್ರ ಮೇಲೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಈ ಒಂದು ಆಧಾರದ ಮೇಲೆ ನಮ್ಮ ವೇಜ್ ಸೆಟಲ್ಮೆಂಟ್ಗಳಾಗ್ತವೆ. ಓಕೆ. ಇನ್ನು ಸರ್, ನೀವು 7th ಪೇ ಜಾರಿಗೊಳಿಸೋದಕ್ಕೆ ಸಾರಿಗೆ ನೌಕರರಿಗೆ ಬೆಂಬಲವನ್ನು ಕೊಡ್ತೀರಾ? ಇದು 7th ಪೇ ಕಮಿಷನ್ ರಿಪೋರ್ಟ್ ಪ್ರಶ್ನೆ ಅಲ್ಲ. ಹಿಂದೆ 5ನೇ ಪೇ ಕಮಿಷನ್ ರಿಪೋರ್ಟ್ ಜಾರಿ ಮಾಡಿ ಅಂತ ಕೇಳಿದರು, ಅದು ಆಗಲಿಲ್ಲ. ಕೇಳಿದವರು ಅದನ್ನು ಬಿಟ್ಟರು. ಆಮೇಲೆ 6ನೇ ವೇತನ ಆಯೋಗ ಅಂತ ಕೇಳಿದರು, ಅದು ಇವಾಗ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಇದೆ, ಕೈಗಾರಿಕಾ ನ್ಯಾಯಾಧಿಕರಣದಲ್ಲಿದೆ. ಗಾಡ್ ಅಲೋನ್ ವೆನ್ ಇಟ್ಸ್ ಗೋಯಿಂಗ್ ಟು ಗಿವ್ ಇಟ್ಸ್ ಅವಾರ್ಡ್ ಆ್ಯಂಡ್ ವಾಟ್ ಇಸ್ ಗೋಯಿಂಗ್ ಟು ಬಿ ನೇಚರ್ ಆಫ್ ದಿ ಅವಾರ್ಡ್. ಇನ್ನು ಇವಾಗ 7ನೇ ವೇತನ ಆಯೋಗ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ನಮ್ಮದು ಇಷ್ಟನೇ, ಯಾರೇ ಉತ್ತಮವಾದಂಥ ಒಂದು ಕಂಡೀಷನ್ಸ್ಗೆ, ಅಂದರೆ ವರ್ಕಿಂಗ್ ಕಂಡೀಷನ್ಸ್ಗೆ ಫೈಟ್ ಮಾಡಿದ್ರು ನಾವು ಖಂಡಿತ ಅದಕ್ಕೆ ಬೆಂಬಲ ಕೊಡ್ತೇವೆ. ಆದರೆ ಅದು ರಿಯಲಿಸ್ಟಿಕ್ ಆಗಿರಬೇಕು. ಒಂದು ಸಂಸ್ಥೆ ಕೊಡೋ ಶಕ್ತಿ ಇದೆಯಾ, ಅಂದರೆ ಸಂಸ್ಥೆ ಅಂದರೆ ಸರ್ಕಾರ, ನಮಗೆ ಕೊಡೋ ಶಕ್ತಿ ಇದೆಯಾ. ಇನ್ನೊಂದು, ನಾವೆಲ್ಲ ಒಂದಾಗಿ ಒತ್ತಡ ಹೇಳಿ ತಗೊಳ್ಳೋ ಶಕ್ತಿ ನಮ್ಮ ಚಳವಳಿಗೆ ಇದೆಯಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಇನ್ನು ಈಶಪ್ಪ ಕುಶಲಕರ್ಮಿ ಅನ್ನುವಂಥವ್ರು ಪ್ರಾದೇಶಿಕ ಕಾರ್ಯಾಗಾರ ಯಾದಗಿರಿಯಿಂದ ಪ್ರಶ್ನೆ ಕೇಳಿದ್ದಾರೆ. ವೇತನ ಆಯೋಗದ ಮಾದರಿಯಲ್ಲಿ ಸಾರಿಗೆ ನೌಕರ ಸಂಬಳವನ್ನು ಹೆಚ್ಚಳ ಮಾಡೋದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಒಂದೇನು, ನಾನು ಆಗಲೇ ಹೇಳಿದಾಗೆ ಇದು ಮಾದರಿ ಅಂತ ಏನಿಲ್ಲ. ಇವಾಗ ಒಂದು ಕಾಲದಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಿಂತ KSRTC ಎಂಪ್ಲಾಯೀಸು ಸಂಬಳ ಜಾಸ್ತಿ ಆಗ್ತಿತ್ತು. ಆದರೆ 96ರಿಂದ ಇತ್ತೀಚೆಗೆ ನಮ್ಮ ಜೊತೆ ಚರ್ಚೆ ಅವ್ರು ಮಾಡಿಲ್ಲ, ಏಕಪಕ್ಷವಾಗಿ ಮನಸ್ಸು ಬಂದಷ್ಟು ಕೊಟ್ಟರು. ನಮ್ಮ ಚಳವಳಿ ಕೂಡ ಅದನ್ನು ಫೈಟ್ ಮಾಡೋ ಕೆಪಾಸಿಟಿ ಅದಕ್ಕೆ ಇರಲಿಲ್ಲ. ಆದ್ದರಿಂದ ಸ್ವಲ್ಪ ಕಡಿಮೆ ಆಗಿದೆ. ಬಟ್ 2012ರಿಂದ
ನಾವು ಮತ್ತೆ ಸ್ವಲ್ಪ ಮೇಲ್ಗಡೆ ನೋಡ್ತಾ ಇದ್ದೀವಿ, 12 ಆಯಿತು, 16 ಸೆಟ್ಲ್ಮೆಂಟ್ ಆಯಿತು, 20 ಆಯಿತು, ಇವಾಗ 24 ಆಗಬೇಕಾಗಿದೆ. ಆದರೆ ಐ ಥಿಂಕ್ ಇಟ್ ವಿಲ್ ಇನ್ಕ್ರೀಸ್ ಇನ್ ಕೋರ್ಸ್ ಆಫ್ ಟೈಮ್. ಅದರಿಂದ ಏಕರೂಪದ ಅದು ಬರೋದು ಬಹಳ ಕಷ್ಟ ಇಲ್ಲಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ. ಎಲ್ಲ ಯೂನಿಯನ್ಗಳು ತಮ್ಮ ತಮ್ಮ ಸ್ವಾರ್ಥಕ್ಕೆ ಅವರವರ ಗೌರವಕ್ಕೆ ಹಿನ್ನಡೆ ಆಗ್ತದೆ ಅಂತ ಈ ರೀತಿಯಲ್ಲಿ ವರ್ತಿಸಬಾರ್ದು. ಕಾರ್ಮಿಕರನ್ನ ಗಮನದಲ್ಲಿ ಇಟ್ಕೊಂಡು ಕೆಬಿ ಹಾಗೆಯೇ ಜಲಮಂಡಳಿಯನ್ನ ಆಧರಿಸಿ ವೇತನ ಹೆಚ್ಚಳವನ್ನ ಯಾಕೆ ಮಾಡ್ತಾ ಇಲ್ಲ? ನೀವ್ ಯಾಕೆ ಕೇಳಬಾರ್ದು ಅದನ್ನ? ಇದರಲ್ಲಿ 2 ಪ್ರಶ್ನೆ ಅಡಕಾಗಿದೆ ಒಂದೇ ಪ್ರಶ್ನೆಯಲ್ಲಿ. ಒಂದು, ಯೂನಿಯನ್ಗಳು ತಮ್ಮ ಸ್ವಾರ್ಥಕ್ಕೆ ತಮ್ಮ ಸ್ವಪ್ರತಿಷ್ಠೆಗೆ ಅಂತ. ನಾನು ಬೇರೆ ಯೂನಿಯನ್ ಪರವಾಗಿ ಮಾತಾಡೋಕ್ಕಾಗಲ್ಲ. KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ 50 ವರ್ಷ ಆಯಿತು. ಅದು 103 ವರ್ಷ ಅನುಭವ ಇರುವಂಥ ATCಗೆ ಅಫಿಲಿಯೇಟ್ ಆಗಿದೆ. ಅದರ ಪರವಾಗಿ ನಾನು ಹೇಳ್ತೀನಿ, ಅಂಥ ಪ್ರತಿಷ್ಠೆ ಸ್ವಾರ್ಥ ನಮ್ಮಲ್ಲಿ ಯಾವುದೇ ಇಲ್ಲ. ಒಂದು ಸಾರ್ವಜನಿಕ ನೌಕರರಿಗೆ ಫೈಟ್ ಮಾಡ್ತೀವಿ. ನಮ್ಮ ಹೋರಾಟಗಳಿಂದ ಬೇಕಾದಷ್ಟು ಅನುಕೂಲಗಳನ್ನ ಇವತ್ತು ಪಡೆದಿದ್ದಾರೆ. ಅದೇ ಯುವಕರು ಸ್ವಲ್ಪ ಅದರ ಇತಿಹಾಸ ಏನು, ಅದು ಹೇಗೆ ಬಂತು ಅದರ ಕಡೆ ತಿಳ್ಕೊಳ್ಳೋದು ಒಳ್ಳೆಯದು ಒಂದು. ಇನ್ನು 2ನೇದು KEV ಮತ್ತೊಂದು, ಒಂದೊಂದು ಇಂಡಸ್ಟ್ರಿಯಲ್ಲಿ ಒಂದೊಂದು ಥರ ಇದೆ. ಇವಾಗ ನೀವು ಹಂಗಾದ್ರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಪೇ ಸ್ಕೇಲ್ ಕೊಡಿ ಅಂತ ಕೇಳ್ಬೋದು, ಯಾಕೆ ಕೇಳಬಾರ್ದು? ಬರೀ ಸ್ಟೇಟ್ ಗೌರ್ಮೆಂಟ್ ಯಾಕೆ ಕೇಳಬೇಕು? ಅದರಿಂದ ಒಂದೊಂದು ಇನ್ಸ್ಟಿಟ್ಯೂಷನ್ಲೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವೆಲ್ಲ ಇವಾಲ್ವ್ ಆಗಿರೋದು, ಎಕ್ಕದಮ್ಮ ಆಕಾಶದಿಂದ ಬಂದಿಲ್ಲ. ಮತ್ತು ಯಾವುದೇ ಯೂನಿಫಾರ್ಮಿಟಿ ಇದರಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಷ್ಟು ಶಕ್ತಿ ಇದೆಯೋ, ನಮ್ಮ ಸಂಸ್ಥೆ ಎಷ್ಟು ಕೊಡೋಕ್ಕೆ ಶಕ್ತಿ ಇದೆಯೋ ಅಷ್ಟು ನಾವು ತಗೊಳ್ತಾ ಇದ್ದೀವಿ. ಸ್ವಲ್ಪ ಕಡೆ ಅನ್ಯಾಯ ಆಗಿದೆ, ಯಾಕೆಂದರೆ ಎಂಪ್ಲಾಯೀಸ್ ಇವತ್ತು ಡಿವೈಡ್ ಆಗಿದ್ದಾರೆ. ಬಹುಶಃ ಒಂದು ಟೋಟಲಾಗೆಲ್ಲ ಯುನೈಟ್ ಆಗಿದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಬೇರೆ ಆಗಿರೋದು. ಆದ್ದರಿಂದ ಅಲ್ಲಿ ಇರೋ ತಟ್ಟೆ ನೋಡ್ಕೊಂಡು ನಾವು ಊಟ ಮಾಡೋಕ್ಕಾಗಲ್ಲ, ನಮ್ಮ ತಟ್ಟೆ ನೋಡ್ಕೊಂಡು ನಾವು ಊಟ ಮಾಡಬೇಕು. ವಿ ಆರ್ ಕಾನ್ಫಿಡೆಂಟ್ ದಟ್ ವಿ ವಿಲ್ ಗೆಟ್ ಎ ಬೆಟರ್ ವೇಜ್ ಸ್ಕೇಲ್ ಆ್ಯಂಡ್ ಆಲ್ ದಟ್. ಓಕೆ, ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಸರ್, ಸರಿಸಮಾನ ವೇತನಕ್ಕೆ ನಿಮ್ಮ ಬೆಂಬಲ ಯಾಕೆ ಇಲ್ಲ? ಅಲ್ಲ, ಸರಿಸಮಾನ ಅಂದರೆ ಯಾರು ಸರಿಸಮಾನ ಅವ್ರು ಹೇಳಬೇಕು. ಯಾರು ಸರಿಸಮಾನ? ಸರ್ಕಾರಿ ಚೀಫ್ ಮಿನಿಸ್ಟರ್ ಬರೋ ಅಷ್ಟು ಕೇಳ್ಬೇಕಾ ನಾವು? ಅಲ್ಲಲ್ಲ, ಪಾಯಿಂಟ್ ನಾನು ಆಗಲೇ ಹೇಳಿದೆ. ಅಂದ್ರೆ ಸರಿಸಮಾನ ನೌಕರರ ಸರಿಸಮಾನ. ಅಲ್ಲ, ನಾನೇನು ಹೇಳ್ತೀನಿ ಅಂದರೆ ಸರ್ಕಾರಿ ನೌಕರರು ಸರಿಸಮಾನ ನಾವೇ ಕೇಳಬೇಕು, ಜಾಸ್ತಿ ಕೇಳಬೇಕು ಅಂತ. ಪಾಯಿಂಟ್ ಇಸ್ ದಿಸ್. ಇವಾಗ ಸರ್ಕಾರದಲ್ಲಿ ಎಲ್ಲೂ ರಿಸ್ಕ್ ಇಲ್ಲ ಕೆಲಸದಲ್ಲಿ. ಆಫ್ಟರ್ ಆಲ್ ಡ್ರೈವರ್ಸ್ ಎಷ್ಟೇನಿದ್ದಾರೆ ಸರ್ಕಾರದಲ್ಲಿ, ಆ್ಯಂಡ್ ಹೆವಿ ವೆಹಿಕಲ್ ಯಾವ ಡ್ರೈವ್ ಮಾಡ್ತಾರೆ. ಓಕೆ. 2ನೇದಾಗಿ ಅಲ್ಲಿ ಕಂಡಕ್ಟರ್ ಸ್ಕಿಲ್ ಇಲ್ಲ, ಮೆಕ್ಯಾನಿಕ್ ಸ್ಕಿಲ್ ಇದೆಯಾ ಇಲ್ಲ. ಅದರಿಂದ ಯಾವ ವೇತನಕ್ಕೆ ನೀವು ಕೇಳ್ತೀರ ಅದು ಒಂದು ಪ್ರಶ್ನೆ. ಇನ್ನು 2ನೇದು ಅದರಲ್ಲಿ ಈ ನಮ್ಮ ಸ್ಕಿಲ್ ಬೇಕಿಲ್ಲಿ. ನಾನು ಆಗಲೇ ಹೇಳಿದಾಗೆ ಸ್ಕಿಲ್ ಬೇಕಿಲ್ಲಿ, ಅಂದರೆ ಕುಶಲತೆ ಇರಬೇಕು ಮತ್ತು ರಿಸ್ಕ್ ಇದೆ. ಆದ್ದರಿಂದ ನಾನೇ ಹೇಳ್ತೀನಿ, ಸರ್ಕಾರಿ ನೌಕರಿಗಿಂತ ನಾವು ಜಾಸ್ತಿ ಸಂಬಳ ಕೊಡಬೇಕು ಅನ್ನೋದು ನಮ್ಮ ಪಾಯಿಂಟು. ಇವಾಗ ಉದಾಹರಣೆಗೆ ಬಸ್ ಆಕ್ಸಿಡೆಂಟ್ ಆಯಿತು, ಡ್ರೈವರ್ ಸತ್ತೋಗಿದ್ದಾರೆ, ಕಂಡಕ್ಟರ್ ಸತ್ತಿದ್ದಾರೆ, ಮೆಕ್ಯಾನಿಕ್ ಸತ್ತಿದ್ದಾರೆ. ಆದರೆ ವಿಧಾನಸೌಧದಲ್ಲಿ AC ಚೇಂಬರಲ್ಲಿ ಯಾರು ಕುಸಿದು ಸತ್ತಿದ್ದಾರೆ ಆಕ್ಸಿಡೆಂಟ್ ಆಗಿ ಅಂತ ರಿಪೋರ್ಟ್ ಇಲ್ಲ. ದೇರ್ಫೋರ್ ವಿ ಹ್ಯಾವ್ ಎ ಮೋರ್ ರಿಸ್ಕ್ ದ್ಯಾನ್ ದಿ ಗೌರ್ಮೆಂಟ್ ಎಂಪ್ಲಾಯೀಸ್. ಅದರಿಂದ ಅವ್ರಿಗಿಂತ ಜಾಸ್ತಿ ಬರಬೇಕು ಅಂತಲೇ ಸರಿಸಮಾನ ಬೇಕಾಗಿಲ್ಲ. ಇನ್ನು ಆ ಸರಿಸಮಾನ ಕಾನ್ಸೆಪ್ಟಲ್ಲಿದೆ. ಇವಾಗ ಉದಾಹರಣೆ ನಾವು 8 hours ವರ್ಕ್ ಅಂತಿದೆ ಕಾನೂನಲ್ಲಿ. 8 hours ಆದಮೇಲೆ ಅವ್ರು ಏನೇ ಮಾಡಿದ್ರು ಓವರ್ ಟೈಮ್ ಕೊಡಬೇಕು. ಗೌರ್ಮೆಂಟ್ಲ ಓವರ್ ಟೈಮ್ ಕಾನ್ಸೆಪ್ಟೇ ಇಲ್ಲ. 24 ಗಂಟೆನೂ ನಾವು ಫ್ರೀ ದುಡಿಬೇಕಾಗ್ತದೆ. ಅದರಿಂದ ಇಲ್ಲಿ ಸರಿಸಮಾನ ಅಂದರೆ ಒಂಥರದಲ್ಲಿ ಮ್ಯಾನೇಜ್ಮೆಂಟ್ಗೆ ಅನುಕೂಲ ಆಗುತ್ತೆ. ಇವಾಗ 8 ಗಂಟೆ ಆಗುತ್ತೆ, ಒಂದು ಪಾಯಿಂಟಲ್ಲಿ ಇರ್ತೀವಿ, ಆ ಡೆಸ್ಟಿನೇಷನ್ ರೀಚ್ ಆಗೋರಿಗೆ ಬಸ್ ಬಿಟ್ಟು ಡ್ರೈವರ್ ಕಂಡಕ್ಟರ್ ಹೊರಗಡೆ ಬರೋಕ್ಕಾಗಲ್ಲ. ಆದ್ದರಿಂದ ನಮಗೆ ಬೇರೆ ಕಾನೂನುಗಳಿವೆ, ಗೌರ್ಮೆಂಟ್ಗೆ ಅಪ್ಲೈ ಆಗೋ ಕಾನೂನು ನಮಗಿಲ್ಲ. ಇವಾಗ ಡಿಮಾಂಡ್ ಹಾಕೋ ಹಕ್ಕು ನಮಗಿದೆ, ಸ್ಟ್ರೈಕ್ ಮಾಡೋ ಹಕ್ಕಿದೆ, ಇದ್ಯಾವುದು ಸರ್ಕಾರಿ ನೌಕರಿಗಿಲ್ಲ. ಆದ್ದರಿಂದ ಆ ಸರಿಸಮಾನ ಅಂದರೆ ನಾನೇನು ಹೇಳ್ತೀನಿ, ಅವ್ರಿಗಿಂತ ಜಾಸ್ತಿ ಬರಬೇಕು ಅನ್ನೋದೇ ನಮ್ಮ ವಾದ. ಓಕೆ, ಇನ್ನೊಂದು ಪ್ರಶ್ನೆ ನಾನು ಟ್ಯಾಬೇ ತೊಗೊಂಡ್ಬಿಟ್ಟೆ, ಯಾಕಂದರೆ ಇದು ಪ್ರಶ್ನೆಗಳು ತುಂಬ ದೊಡ್ಡದಾಗಿ ಕಳಿಸ್ತಾ ಇದ್ದೀರಾ. ದಯವಿಟ್ಟು ಒಂದು ವಿಶೇಷವಾಗಿರೋಂಥ ನೋಟ್ ಏನು ಅಂತಂದರೆ, ನೀವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ವಶನ್ನ ಕೇಳಿ, ಅಂದರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ನೇರವಾಗಿ ತುಂಬ ಲಾಂಗ್ ಆಗಿ ನೀವು ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ನಾವು ಕನ್ವೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಒಂದು ವಿಚಾರ ಇದೆ, ಹೇಳ್ಬಿಡ್ತೀನಿ ಅದನ್ನು. ಗೌರವಾನ್ವಿತ KSRTCಯ ಶ್ರೀಯುತ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಡ್ಡಿ ಆಗಬಹುದಾದ ಕಾನೂನುಗಳು ಯಾವುವು? ನೌಕರರ ಕಠಿಣ ಪರಿಶ್ರಮ ಮತ್ತು ಅವರ ಪ್ರಸ್ತುತ ಜೀವನ ನಿರ್ವಹಣಾ ವೆಚ್ಚದ ಹಿತದೃಷ್ಟಿಯಿಂದ ಕಾನೂನುಗಳನ್ನ ಬದಲಾಯಿಸಬಹುದಾ? ಒಂದೇ ಪ್ರಶ್ನೆನೇ ಸರಿ ಇಲ್ಲ. ಯಾವ ಕಾನೂನು MD ಅವ್ರಿಗೇನೂ ಅಡ್ಡಿ ಆಗಿಲ್ಲ. ಓಕೆ, ಬೇಕಾದಷ್ಟು ಕಾನೂನುಗಳಿದೆ. ನಮ್ಮ ಕಂಪ್ಲೇಂಟ್ ಈ ಮ್ಯಾನೇಜ್ಮೆಂಟ್ ಮೇಲೆ ಏನಪ್ಪ ಅಂದರೆ, ಈ ಮ್ಯಾನೇಜ್ಮೆಂಟು ಉಲ್ಲಂಘನೆ ಮಾಡ್ತಿರುವಷ್ಟು ಕಾನೂನುಗಳನ್ನ ಬೇರೆ ಯಾವ ಪ್ರೈವೇಟ್ ಸೆಕ್ಟ್ರಲ್ಲೂ ಆಗ್ತಾಯಿಲ್ಲ. ಇದು ನನ್ನ ಸುಮಾರು 60 ವರ್ಷದ ಅನುಭವ. ಖಾಸಗಿಯವರು ಸ್ವಲ್ಪ ಕಾನೂನಿಗೆ ಹೆದರ್ಕೊಳ್ತಾರೆ. ಇವರೇ ಗೌರ್ಮೆಂಟು, ಇವ್ರ ಮೇಲೆ ಜಾರಿ ಮಾಡೋರು ಹೇಳಿದ್ದಾರೆ. ಮೊನ್ನೆ ಕೂಡ ಒಬ್ಬ ಸೆಕ್ರೆಟರಿ ಆಫ್ ದಿ ಗೌರ್ಮೆಂಟ್ ಕರೆದು
ಸುಪ್ರೀಂ ಕೋರ್ಟು ಹೈಕೋರ್ಟ್ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದೆ, ನೀನು ನನ್ನ ತೀರ್ಪನ್ನು ಜಾರಿ ಮಾಡಿಲ್ಲ, ಹೀಗೆ ಆದರೆ ನೀನು ಜೈಲಿಗೆ ಕಳಿಸ್ತೀವಿ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಒಬ್ಬರಿಗೆ ಹೇಳಿದೆ ಹೈಕೋರ್ಟು. ಅಂದರೆ ಯಾವ ಮಟ್ಟಕ್ಕಿದೆ, ಕಾನೂನುಗಳಿವೆ ಇಲ್ಲಿ, ಕಾನೂನು ಜಾರಿ ಆಗ್ತಿಲ್ಲ. ಯಾಕೆ ಜಾರಿ ಆಗ್ತಿಲ್ಲ ಅಂತ ನಮ್ಮ ಚಳವಳಿ ಎಷ್ಟು ಬಲವಾಗಿಲ್ಲ. ನಾವು ಆ ಒತ್ತಡ ತರೋ ಶಕ್ತಿ ನಮಗಿದ್ದರೆ ಖಂಡಿತ ಇರೋ ಕಾನೂನನ್ನ ಉಪಯೋಗಿಸ್ಕೋಬೋದು. ಕಾನೂನು ಅಂಥದ್ದು ಬದಲಾವಣೆ ಆಗುವಂಥ ಅವಶ್ಯಕತೆ ಇಲ್ಲ. ಆದರೆ CND ರೆಗ್ಯುಲೇಷನ್ಸ್ ಏನಿದೆ ಅದು ನಿಜಕ್ಕೂ ಬದಲಾವಣೆ ಆಗಬೇಕಾಗಿದೆ. ಯಾಕೆಂದರೆ ಯಾವುದೋ ಕಾಲದಲ್ಲಿ ಮಾಡಿದ ಕಾನೂನದು ಅದು ಬದಲಾವಣೆ ಆಗಬೇಕಾಗಿದೆ. ಆದರೆ ಅದನ್ನು ಬದಲಾವಣೆ ಮಾಡೋದಕ್ಕೆ ಇವತ್ತು ಅವ್ರು ತಯಾರಿಲ್ಲ. ಭಾಳ ಒತ್ತಡ ಬೇಕಾದಕ್ಕಿನ್ನು ನಮ್ಮ ಕಡೆಯಿಂದ. ಓಕೆ ಸರ್, ಇನ್ನೊಬ್ರು ಕೇಳಿದ್ದಾರೆ ಸರ್, ಮೊದಲು ಎಂಪ್ಲಾಯ್ ಯೂನಿಯನ್ ಎಲೆಕ್ಷನ್ಸ್ ಮಾಡಿಸಿ ಬಹುಮತ ಪಡೆದ ಯೂನಿಯನ್ನವರು ಯಾವುದು ಡಿಮ್ಯಾಂಡನ್ನು ಮಾಡ್ತಾರೆ ಸರ್ಕಾರಕ್ಕೆ, ಅದನ್ನೇ ಸರ್ಕಾರ ಮಾಡಬಹುದಲ್ವಾ ಅಂತ. ಒಂದೇನೆಂದರೆ ಎಲೆಕ್ಷನ್ ಮಾಡಿ ಯಾವ್ದಾದ್ರು ಒಂದು ಯೂನಿಯನ್ ಬಂದರೂ ಕೂಡ ಅವ್ರು ಕೇಳಿದ್ದನ್ನು ಸರ್ಕಾರ ಮಾಡಬೇಕು ಅಂತೆಲ್ಲೂ ಕಾನೂನಿಲ್ಲ. ಫಸ್ಟ್ ಆಫ್ ಆಲ್ ಕಾನೂನಿನಲ್ಲಿ ಈ ಮಾನ್ಯತೆ ಚುನಾವಣೆ ಮಾಡಬೇಕು ಅನ್ನೋದೇನಿಲ್ಲ. ಇಲ್ಲಿ ನಾವೇ ನಮ್ಮ ಫೆಡರೇಷನಿಂದ ದೊಡ್ಡ ಹೋರಾಟಗಳು ಮಾಡಿ ಜೈಲಿಗೆ ಹೋಗಿ ಉಪವಾಸ ಇದ್ದು ಅದನ್ನು ತಗೊಂಡು ಬಂದ್ವಿ ಸಿಸ್ಟಮ್ನ. 87ರಲ್ಲಿ ಮಾಡಿದರು, 91ರಲ್ಲಿ ಎಲೆಕ್ಷನ್ ಆಯಿತು, 96ರಿಂದ ಎಲೆಕ್ಷನ್ ಮಾಡೋದು ಅವ್ರು ನಿಲ್ಲಿಸಿದ್ರು, ನಾವೆಲ್ಲ ಮಾಡೋದು. ಕೆಲವರು ಏನು ತಪ್ಪು ತಿಳುವಳಿಕೆ ಕೇಳಿದ್ದಾರೆ ಅಂದರೆ ನಮ್ಮ ಫೆಡರೇಷನ್ ನಿಲ್ಲಿಸ್ಬಿಡಿ ಅಂತ. ನಾವಲ್ಲ, ಸರ್ಕಾರ ಅದು ಮಾಡಬೇಕು. ಮಾಡಲಿ, ಯಾರು ಬೇಡ ಅಂತ ಹೇಳಿದರು. ಆದರೆ ಡಿಮಾಂಡ್ಗಳಿಗೂ ಚುನಾವಣೆಗೂ ಸಂಬಂಧ ಇಲ್ಲ. ಕಾರಣ ಅಷ್ಟೇ, ಈ ಚುನಾವಣೆ ಯಾರಿಗೂ ಮಾನ್ಯತೆ ಇದೆ ಅಂತ ತೀರ್ಮಾನ ಮಾಡೋದಕ್ಕೆ. ಇವಾಗ ಯಾವುದೋ ಒಂದು ಯೂನಿಯನ್ ಮಾನ್ಯತೆ ಬರುತ್ತೆ ಅನ್ಕೊಳ್ಳಪ್ಪ, ಉಳಿದವ್ರು 8 ಯೂನಿಯನ್ಗೆ ಬರಲ್ಲ, ಅವ್ರು ಸುಮ್ಮನೆ ಕೂತಿರ್ತಾರ, ಅಪೋಸಿಷನ್ ಕಾಲು ಎಳಿತಾರೆ ಅವರು. ಅದರಿಂದ ಚುನಾವಣೆ ಮಾಡಲಿ ಬೇಡ ಅನ್ನಲ್ಲ. ಆದರೆ ವೇಜ್ ನೆಗೋಸಿಯೇಷನ್ ಇಮಿಡಿಯೇಟ್ ಅಜೆಂಡಾದಲ್ಲಿದೆ. ಆಗಲೇ 12 ತಿಂಗಳು 13 ತಿಂಗಳು ಡಿಲೇ ಆಗಿ 14 ತಿಂಗಳು ಬಂದಿದೆ. ಹಳೆಯ ವೇಜ್ ಇನ್ಕ್ರೀಸದ್ದು 38 ತಿಂಗಳ ಅರಿಯರ್ಸ್ ಬಂದಿಲ್ಲ. ಆದ್ದರಿಂದ ಇವತ್ತು ಈ 13-14 ತಿಂಗಳಾಗಲೇ ಆಗಿರೋದ್ರಿಂದ ಎಲೆಕ್ಷನ್ನು ಭಾಳ ಸುಲಭ ಗೌರ್ಮೆಂಟ್ಗೆ ಒಪ್ಕೊಂಡ್ಬಿಡ್ತಾರೆ ಅವರು. ನಾವು ಬೇಕಾದ್ರೆ ಎಲೆಕ್ಷನ್ ಮಾಡ್ತೀವಿ, 2 ವರ್ಷ ಮಾಡೋದೇ ಇಲ್ಲ. ಆದ್ದರಿಂದ ವೇಜ್ ಸೆಟ್ಲ್ಮೆಂಟ್ ಆಗಲಿ, ದುಡ್ಡು ಬರಲಿ ಎಲ್ಲರ ಜೇಬಿಗೂ ಕೂಡ. ಎಲೆಕ್ಷನ್ ಮಾಡಲಿ, ಯಾರು ಬೇಡ ಅಂದವರು. ಇವನ್ ನಮ್ಮ ಜಂಟಿ ಸಮಿತಿಯಿಂದ ಕೂಡ ಎಲೆಕ್ಷನ್ ಮಾಡಿ ಅಂತ ಕೇಳಿದ್ದೀವಿ. ಹಾಗಂತ ಹೋಗಿ ಸಿದ್ದರಾಮಯ್ಯವ್ರ ಕಾಲಿಗೆ ಹಿಡ್ಕೊಳಕ್ಕಾಗಲ್ಲ. ನೀವು ಎಲೆಕ್ಷನ್ ಮಾಡೋವರೆಗೂ ನಿಮ್ಮ ಕಾಲು ಬಿಡಲ್ಲ ನಾವು ಅಂತ. ಮಾಡ್ಕೊಳ್ಳಿ, ವಿ ಆರ್ ನಾಟ್ ಕಮಿಂಗ್ ಇನ್ ದಿ ವೇ. ಬಟ್ ಲೆಟ್ ಅಸ್ ನಾಟ್ ಈಕ್ವೇಟ್ ಬೋತ್. ವೇಜ್ ಈಸ್ ಒನ್ ಥಿಂಗ್. ಇವಾಗ ನಾಳೆ ಯಾವುದೋ ಒಂದು ಯೂನಿಯನ್ ವೋಟ್ ಮಾಡ್ತಾರೆ, ಇನ್ನೊಂದು ಜನ ವೋಟ್ ಮಾಡಲ್ಲ. ಆ ವೋಟ್ ಮಾಡದೇ ಇರೋರು ಕೂಡ ಆ ಸೆಟ್ಲ್ಮೆಂಟ್ ಬರುತ್ತೆ. ಸೊ ದೇರ್ ಫೋರ್ ಕನ್ಫ್ಯೂಷನ್ ಬೇಡ ಅದರಲ್ಲಿ. ಮತ್ತು ನಾವು ನಮ್ಮ ಫೆಡರೇಷನ್ ಆಗಲಿ, ನಮ್ಮ ಜಂಟಿ ಸಮಿತಿ ಆಗಲಿ ಯಾವುದೇ ರೀತಿಯಲ್ಲೂ ಇದಕ್ಕೆ ಅಡ್ಡಿ ಮಾಡಿಲ್ಲ. ಅದು ಸರ್ಕಾರದಷ್ಟೇ ಬಿಟ್ಬಿಟ್ಟಿದ್ದದು. ಓಕೆ, ಇನ್ನೊಬ್ರು ಪ್ರಶ್ನೆ ಕೇಳಿದ್ರೆ ತುಂಬಾ ಖಾರವಾಗಿ ಕೇಳಿದ್ದಾರೆ ಸರ್. ಕೇಳಿ ಕೇಳಲೇಬೇಕಾಗಿರೋದು ಬ್ಯಾಡಿಗೆ ಮೆಣಸಿನಕಾಯಿ, ಚುಟುಕು ಮೆಣಸಿನಕಾಯಿ. ಓಕೆ, ನೀವು ನೌಕರರ ಪರವಾಗಿ ಇದ್ದೀರೋ ಅಥವಾ ನಿಮ್ಮ ಅಭಿವೃದ್ಧಿಯ ಪರವಾಗಿ ಇದ್ದೀರೋ? ಇಲ್ಲ, ಒಂದು ನೌಕರರ ಅಭಿವೃದ್ಧಿ ಆದರೆ ನಮ್ಮ ಅಭಿವೃದ್ಧಿ ಆದಾಗೆ. ನಮ್ಮದು ಸ್ವಂತ ಅಜೆಂಡಾ ಏನಿಲ್ಲ. ನಾನು ಯಾರಿಗೂ ಎಂದು ದೇಹಿ ಅಂತೇನು ಬೇಡ್ಕೊಂಡಿಲ್ಲ. ಆದ್ದರಿಂದ ನಮ್ಮ ಸ್ವಂತ ಅಜೆಂಡಾ ಅನ್ನೋದಿಲ್ಲ. ನನ್ನ ಇಡೀ 60 ವರ್ಷ ಕಾರ್ಮಿಕ ವರ್ಗಕ್ಕೆ ಹೋರಾಟ ಮಾಡಿದ ನನ್ನ ಸ್ವಂತಕ್ಕೇನು ನಾನು ಹೋರಾಟ ಮಾಡಿಲ್ಲ. ಮತ್ತು ನಮ್ಮ ಫೆಡರೇಷನ್ ಕೂಡ ಅದು ಗೆದ್ದು ಬಂದ ಮೇಲೆ 87ರಲ್ಲಿ ಬೇಕಾದಷ್ಟು ಸೆಟ್ಲ್ಮೆಂಟ್ಗಳು ಮಾಡಿದ್ವಿ, ಬೇಕಾದಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದ್ವಿ. ಅದರಿಂದ ನಾನು ಹೇಳೋದು ಇತಿಹಾಸ ಸ್ವಲ್ಪ ಓದ್ರಪ್ಪ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ, ಇತಿಹಾಸವನ್ನು ತಿಳ್ಕೊಳ್ದೇ ಇರೋರು ಇತಿಹಾಸವನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ ಅಂತ. ಖಂಡಿತ. ಅದನ್ನು ದಯಮಾಡಿ ಇತಿಹಾಸ ಓದಿ ಬನ್ನಿ, ನಮ್ಮ ಜೊತೆ ಮಾತಾಡಿ ಕೂತ್ಕೊಂಡು. ಚಾನಲ್ ಮೂಲಕ ಪ್ರಶ್ನೆ ಕೇಳಿದರೆ ಸಂತೋಷ. ನಮ್ಮ ಆಫೀಸಿಗೆ ಬನ್ನಿ, ನಿಮ್ಗೆ ಕಾಫಿ ಕೊಟ್ಬಿಟ್ಟು ನಾವು ಚರ್ಚೆಗಳ ಕೂತ್ಕೊಳ್ತೀವಿ, ಮುಖಾಮುಖಿಯಲ್ಲಿ ಕೂತ್ಕೊಳ್ಳೋಣ. ಈ ಇಂಡೈರೆಕ್ಟ್ ಅದಕ್ಕೆ ನಾವೇ ನಮ್ಮಲ್ಲಿ ಶುಲ್ಕ ವಿಧಿಸಲ್ಲ. ನಮ್ಮ ಆಫೀಸಿಗೆ ಬರೋರಿಗೆ ಎಂಟ್ರಿ ಫೀಸ್ ಇಲ್ಲ, ವೀಸಾ ಪಾಸ್ಪೋರ್ಟ್ ಯಾರಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಬಂದು ಚರ್ಚೆ ಮಾಡಿ. ಯು ಆರ್ ಆಲ್ವೇಸ್ ಓಪನ್. ವಿ ಆರ್ ಆಲ್ ಅವೈಲೇಬಲ್. ನಂಬರ್ ಆಫ್ ಲೀಡರ್ಸ್ ವಿ ಹ್ಯಾವ್, ವಿ ಆರ್ ಅವೈಲೇಬಲ್. ಪ್ಲೀಸ್ ಬನ್ನಿ, ದಯಮಾಡಿ ಆ್ಯಂಡ್ ಮೇಕ್ ಯೂಸ್ ಆಫ್ ಅವರ್ ಆಫರ್. ನಿಮ್ಗೆ ಖಂಡಿತ ಕಾಫಿ ಕೊಡಿಸ್ತೀವಿ, ಚರ್ಚೆ ಮಾಡ್ತೀವಿ. ಯಾರಿಗೂ ಇನ್ಸಲ್ಟ್ ಮಾಡೋ ಅಭ್ಯಾಸ ನಮಗಿಲ್ಲ, ಹ್ಯುಮಿಲೇಟ್ ಮಾಡೋದಿಲ್ಲ. ವಿಲ್ ಬಿ ಟ್ರೀಟೆಡ್ ಆಸ್ ಗೆಸ್ಟ್. ಬಾಪೂಜಿ ಏನು ಹೇಳಿದ್ದಾರೆ, ಅತಿಥಿಗಳು ಯಾರು ಬರ್ತಾರೆ ಅವರೇ ದೇವರು ಅಂತ ಹೇಳಿದ್ದಾರೆ. ಅತಿಥಿ ದೇವೋ, ನೀವೆಲ್ಲ ಅತಿಥಿಗಳು ಬನ್ನಿ, ದೇವ್ರ ಥರ ನಿಮ್ಮನ್ನು ಟ್ರೀಟ್ ಮಾಡ್ತೇವೆ. ಓಪನ್ ಇನ್ವಿಟೇಷನ್ ಕೊಡ್ತಾ ಇದ್ರೆ ಎಸ್, ಯಾರು ಬೇಕಾದ್ರೆ ತಾವು ಬರ್ಬೋದು. ಫ್ರೀಕ್ವೆಂಟ್ಲಿ ಯು ಕ್ಯಾನ್ ಕಮೆಂಟ್ ಕ್ವೆಶ್ಚನ್. ಸರ್, ಈಗ ನೆಕ್ಸ್ಟ್ ಪ್ರಶ್ನೆ, ಕಳೆದ ಬಾರಿ ಮುಷ್ಕರ ನಡೆದಂಥ ಸಂದರ್ಭದಲ್ಲಿ ತಾವುಗಳು ಹೇಳಿರುವ ಹಾಗೆ 145 ಕಲಮಿನ ಚೆಕ್ ತಮ್ಮ ಜೋಬಲ್ಲಿದೆ ಅಂತ ಹೇಳಿದ್ರಿ. ಅದು ಇವತ್ತಿಗೂ ವಿಡ್ರಾ ಆಗ್ಲಿಲ್ವೇ? ಸಿ 2005 ನಮ್ಮ ಡಿಮಾಂಡ್ಸ್ ರೆಫರ್ ಆಯಿತು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಗೆ. ಅದನ್ನು ಸುಮಾರು
12 ವರ್ಷ ಕಾಲ ಫೈಟ್ ಮಾಡಿದ್ವಿ. ಅದು 20% ವೇಜ್ ಇನ್ಕ್ರೀಸ್ ಕೊಟ್ಟಿದೆ. ಇದನ್ನು ಜಾರಿ ಮಾಡೋ ಬದಲು ಅವರು ಕೋರ್ಟ್ ತೊಗೊಂಡೋಗಿ ಹಾಕಿದ್ದಾರೆ. ಅದರಿಂದ ಆ್ಯಕ್ಚುಲಿ ಆ್ಯಸ್ ಇಟ್ ಈಸ್ ನಾವು ಒಂದು ಕೇಸ್. ಬಟ್ ನೆಕ್ಸ್ಟ್ ಜುಡಿಷಿಯಲ್ ಪ್ರೋಸೆಸ್ ಏನಾಗುತ್ತೋ ಗೊತ್ತಿಲ್ಲ. ಹೈಕೋರ್ಟ್ ಯಾವತ್ತು ಅದನ್ನು ಪೋಸ್ಟ್ ಮಾಡಿದರೆ ಅವತ್ತು ನಾವು ಆರ್ಗ್ಯುಮೆಂಟ್ ಮಾಡೋಕ್ಕೆ ತಯಾರಿದ್ದೀವಿ. ಆದ್ದರಿಂದ ನಾವು ಗೆದ್ದರೆ ನಿಮ್ಮ ಜೇಬಲ್ಲಿ ಇರುತ್ತೆ, ಗೆಲ್ಲದೇ ಇದ್ದರೆ ನಮ್ಮ ಸೋಲು ಅಷ್ಟೇ ಇದು. ಬಟ್ ಜುಡಿಷಿಯರಿಗೆ ಹೋದ್ಮೇಲೆ ನಾವು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಇನ್ಫ್ಯಾಕ್ಟ್ ಈ 6ನೇ ವೇತನ ಆಯೋಗ ಅಂತ ನೀವು 20 ದಿವಸ ಸ್ಟ್ರೈಕ್ ಮಾಡಿದ್ರಪ್ಪ, ಮಾಡಿ ಇದೆಲ್ಲ ಡಿಮಾಂಡ್ ರೆಫರ್ ಆಗಿದೆ. ಅಲ್ಲಿ ಯಾವ ಲಾಯರ್ ಹೋಗ್ತಾರೋ, ಯಾರು ಬಿಟ್ಟಾರೋ ಏನೂ ಗೊತ್ತಿಲ್ಲ. ಆದರೆ ನಾವು ಫೈಟ್ ಮಾಡಿ ಇವತ್ತೊಂದು ಅವಾರ್ಡ್ ತಗೊಂಡಿದ್ದೀವಿ. ಸೊ ಆ್ಯಸ್ ಇಟ್ ಈಸ್ ಅವರ್ ಪಾಕೆಟ್. ನಾಳೆ ನಾವು ಗೆದ್ದರೆ ನಮ್ಮ ಜೇಬಲ್ಲಿ ಇನ್ನೂ ಫರ್ಮಾಗಿ ನಿಲ್ಲುತ್ತದು. ಯಾರಿಗೂ ಗೊತ್ತು ಅವ್ರು ಜಾರಿ ಮಾಡ್ತಾರೋ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ. ಬಟ್ ಎನಿವೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಇನ್ಫ್ಯಾಕ್ಟ್ ಒಂದು ಸೆಕ್ಯೂರಿಟಿ ಕೇಸ್ನ 27 ವರ್ಷ ಫೈಟ್ ಮಾಡಿದ್ವಿ. 97ಇಂದ 2024 ಆಯಿತು ಜಡ್ಜ್ಮೆಂಟ್ ಬರಬೇಕಾದ್ರೆ. 27 ವರ್ಷ ಹಿಂಗೆ ತಾಳ್ಮೆಯಿಂದ ನಾವು ಫೈಟ್ ಮಾಡಿರ್ಬೋದು. ಅದರಿಂದ 148 ಕೇಸ್ ನಮ್ಮ ಜೇಬಲ್ಲಿದೆ. ಅದು ಕೋರ್ಟ್ ಏನಾದ್ರು ಹೈಕೋರ್ಟ್ ಕಿತ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಬಸ್ ಹತ್ತೀವಿ ಜೇಬಲ್ಲಿ ದುಡ್ಡು ಇಟ್ಕೊಂಡು, ಮಧ್ಯೆ ಯಾರು ಪಿಕ್ ಮಾಡಿಬಿಡ್ತಾರೆ. ಹಾಗಾಗಬಾರ್ದು. ಓಕೆ, ಇನ್ನೊಂದು ಪ್ರಶ್ನೆ ಅಂತಂದರೆ, ನೀವು ಯಾಕೆ ಈ ಯೂನಿಯನ್ ಎಲೆಕ್ಷನ್ಗಳನ್ನ ವಿರೋಧ ಮಾಡ್ತೀರಿ ಅಂತ ಅದೇ ಆ ಪ್ರಶ್ನೆ ರಾಂಗು. ನಾವು ವಿರೋಧ ಮಾಡಿಲ್ಲ. ನಾನು ಆಗಾಗ್ಗೆ ಹೇಳಿ ನಮ್ಮ ಡಿಮಾಂಡ್ಗಳಿದೆ. ನಾವೇ ಯಾಕೆ ವಿರೋಧ ಮಾಡೋಣ? ಆಫ್ಟರ್ ಆಲ್ ಒಂದು ಎಲೆಕ್ಷನ್ ತಂದಿದ್ದೆ ನಾವು, ಮುಂಚೆ ಇರಲಿಲ್ಲ. ಅವತ್ತಿದ್ದಂಥ ಇವನ್ನೆರಡು ಎಲೆಕ್ಷನ್ ವಿರೋಧ ಮಾಡಿದೆವು. ನಾನು 5 ದಿವಸ ಉಪವಾಸ ಕೂತ್ಕೊಂಡೆ. 200 ಜನ ನಮ್ಮನ್ನು ಸೆಂಟ್ರಲ್ ಜೈಲ್ಗೆ ಹಾಕಿದರು ಆ ಎಲೆಕ್ಷನ್ನಿಗೆ. ಬಳ್ಳಾರಿ ಜೈಲ್ಗೆ ಹಾಕಿದರು, ಚಿಕ್ಕಮಗಳೂರು ಜೈಲ್ಗೆ ಹಾಕಿದ್ರು. ದೊಡ್ಡ ಹೋರಾಟ ಮಾಡಿದ್ವಿ 10 ವರ್ಷ. ಎಲೆಕ್ಷನ್ ಹುಟ್ಟಿಸಿರೋರು ನಾವು, ಅದರ ಜನಕರೇ ನಾವು. ಅದರಿಂದ ವೈ ಶುಡ್ ವಿ ಅಪೋಸಿಟ್ ಮಾಡಿ ಯಾರು ಬೇಡ ಅನ್ನೋರು? ಐ ಕಮಿಂಗ್ ಇದ್ದೀವಿ ನೋ. ನಾಳೆ ಎಲೆಕ್ಷನ್ ಮಾಡ್ರಪ್ಪ. ಯಾರೋ ಗೆಲ್ಲಬೇಕು, ಯಾರೋ ಸೋಲ್ಬೇಕು. ಅಲ್ಲಿ ನೋಡಿ, ಮುಂಚೆ ಒಂದೇ ಯೂನಿಯನ್ ಇತ್ತು ರೆಕಗ್ನೈಸ್ ಅಂತ. ಅಮೆಂಡ್ ಮಾಡಿ, ರೂಲ್ಸ್ ಅಮೆಂಡ್ ಮಾಡಿ 3 ಯೂನಿಯನ್ ರೆಕಗ್ನೈಸ್ ಕೊಡಬೇಕು ಅಂತ ತಗೊಂಡಿದ್ದಾರೆ. ನಮ್ಮನ್ನು ಡಿವೈಡ್ ಮಾಡೋಕ್ಕೆ ಏನು ಬೇಕೋ ಅದೆಲ್ಲ ಮಾಡಿ. ಅದನ್ನು ನೀವು ಹುಡುಗರು ಅರ್ಥ ಮಾಡ್ಕೊಳ್ತಿಲ್ಲ. ಏನೇನೋ ಪ್ರಶ್ನೆ ಕೇಳ್ತಾರೆ. ಯಾವತ್ತು ನಾನು ಅಪೋಸ್ ಮಾಡಿದ್ದಪ್ಪ ಎಲ್ಲ ಹೇಳಿದ್ದೀನ. ನಾಳೆ ಮಾಡಿ ವಿ ಆರ್ ಪ್ರಿಪೇರ್ ಟು ಫೇಸ್ ಎಲೆಕ್ಷನ್. ಅದು ಸಿದ್ದರಾಮಯ್ಯವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಅಧಿಕಾರದಲ್ಲಿಲ್ಲ. ಆ್ಯಂಡ್ ಇವನ್ ಮ್ಯಾನೇಜ್ಮೆಂಟ್ ಕೂಡ ಸರ್ಕಾರದ ಡೈರೆಕ್ಷನ್ ಬಂದರು, ಏನು ಮಾಡೋಕ್ಕಾಗಲ್ಲ. ಕೊಡಲಿ ಡೈರೆಕ್ಷನ್, ಯಾರು ಬೇಡ ಅಂತಾರೆ. ಇನ್ನು ಇನ್ನೊಂದು ಮುಖ್ಯವಾಗಿರೋ ಪ್ರಶ್ನೆ, ಡಿಸೆಂಬರ್ 31ರಂದು ಹಮ್ಮಿಕೊಂಡಂಥ ಮುಷ್ಕರವನ್ನು ಯಾವ ಉದ್ದೇಶಕ್ಕಾಗಿ ನೀವು ಹಿಂಪಡೆದ್ರಿ? ಅಯ್ಯೋ, ಅದೆಲ್ಲ ಬೇಕಾದಷ್ಟು ಹೇಳಿದೆವಪ್ಪ. ಅಂದರೆ ತೀರಾ ಎಷ್ಟೊಂದು ಅಜ್ಞಾನಿಗಳಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಾವು ನಾವು ಸ್ಟ್ರೈಕ್ ಮಾಡೋದು 31 ಡಿಸೆಂಬರ್ ಹಾಕ್ಕೊಂಡಿದ್ವಿ. ಸಕಲ ಸಿದ್ಧತೆಗಳು ಆಗಿತ್ತು. ಜನ ಕೂಡ ಅರ್ಧ ಭಾಗ ಮೂಡಲಿದ್ದರು. ಬಟ್ 29ನೇ ತಾರೀಕು ನಾವು ಮುಖ್ಯಮಂತ್ರಿಗಳು ಲೆಟ್ರ್ ಬರೀತಾರೆ, ನೀವು ವಾಪಸ್ ತೊಗೊಳ್ಳಿ ನಿಮ್ಮ ಮುಷ್ಕರನ್ನು, ನಾನು ನಿಮ್ಮನ್ನು ಸಂಕ್ರಾಂತಿ ಆದಮೇಲೆ ಕರೆದು ಮಾತಾಡಿಸ್ತೀನಿ ಅಂತ. ಬಟ್ ಅಫ್ಕೋರ್ಸ್ ಸಂಕ್ರಾಂತಿ 2025-26 ಅವ್ರು ಹೇಳಿಲ್ಲ. ಅದೇ ನಾವೇನು ಅನ್ಕೊಂಡೆ ಸಂಕ್ರಾಂತಿ 25 ಆದಮೇಲೆ ಕರೀತಾರೆ ಅಂತ. ಇನ್ನೂ ಅವ್ರು ಕರೆದಿಲ್ಲ, ಒತ್ತಡ ಹಾಕ್ತಾ ಇದ್ದೀವಿ. ಇದು ಮತ್ತು ಯಾವ ಕಾರಣಕ್ಕೆ ಅಂದರೆ, ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ನಮ್ಮನ್ನು ಕೇಳಿದಾಗ ಅವ್ರನ್ನ ಬಿಟ್ಟು ನಾವು ದುಡ್ಡು ಕೊಡ್ಬೇಕಾದ್ರೆ ಅವರೇ ದೊಡ್ಡಪ್ಪ ಅವರು. ಅದರಿಂದ ಮುಖ್ಯಮಂತ್ರಿ ಹೇಳಿದಾಗ ಏನು ಪರವಾಗಿಲ್ಲ ನಾನು ಮಾಡ್ತೀನಿ. ಹಿಂದೆ ಯಡಿಯೂರಪ್ಪನವ್ರು ಕೇಳಿದ್ರು ಇವ್ರನ್ನ, ಕೂಟದವ್ರು ಸ್ಟ್ರೈಕ್ ಮಾಡಿದಾಗ ವಿಚಾರ ಮಾಡ್ಕೊಳ್ಳಿಲ್ಲ. ನಂತರ ಏನಾಯಿತು? 10,000 ಜನ ಡಿಸ್ಮಿಸ್ ಆಗಿ ಬೀದಿ ಪಾಲಾದರು. ಇನ್ನೂ ಕೂಡ ಎಲ್ಲರೂ ಬಂದಿಲ್ಲ ಡ್ಯೂಟಿಗೆ. ₹1 ಯಾರಿಗೂ ಇನ್ಕ್ರೀಸ್ ಬರಲಿಲ್ಲ. ನಾವು ಏನು ಇಲ್ಲದೆ ಬೊಮ್ಮಾಯಿ ಕಾಲದಲ್ಲಿ ಒಂದು ಆವಾಜ್ ಹಾಕಿ 15% ತಗೊಂಡಿದ್ದೀವಿ. ರಿಸಲ್ಟ್ಸ್ ಇದೆ. ಕುರುಡರಾಗಬೇಡಿ, ಕಿವುಡರಾಗಬೇಡಿ, ಮನಸ್ಸನ್ನು ಬಿಚ್ಚಿಡಿ, ಪ್ರಿಜುಡಿಸ್ ಇಟ್ಕೋಬೇಡಿ. ನಾವು ಯಾವತ್ತೂ ಯಾವುದನ್ನು ವಿರೋಧ ಮಾಡಿಲ್ಲ. ಕೆಲಸಗಾರರು ಬರೋದನ್ನು ವಿ ಹ್ಯಾವ್ ಫಾಟ್ ಫಾರ್ ದಿ ವರ್ಕರ್ಸ್, ವಿ ಹ್ಯಾವ್ ಗಾಟ್ ಇಟ್. ಆದ್ದರಿಂದ ಪ್ರಶ್ನೆ ಏನಂದರೆ, ಓಪನ್ ಮೈಂಡ್ ಇಟ್ಕೊಳ್ಳಿ. ಪ್ರಿಜುಡಿಸ್ ಏನಾಗಿಲ್ಲ. ಇವಾಗ ಪ್ರಿಜುಡಿಸ್ ಇಟ್ಕೊಂಡ್ರೆ ನೀವೇ ಹಾಳಾಗ್ತೀರಿ ಅಷ್ಟೇ. ಓಕೆ, ಇನ್ನು 52 ತಿಂಗಳ ಹಿಂಬಾಕಿಯನ್ನ ಯಾವಾಗ ಕೊಡಿಸ್ತೀರಿ ದಯವಿಟ್ಟು? 62 ತಿಂಗಳಲ್ಲ, ಅದು 38 ತಿಂಗಳದು. 52 ಅಂತ ಹೇಳಿ. 52 38 ತಿಂಗಳು ಅರಿಯರ್ಸ್ ಬರಬೇಕು, ಹಳೆಯ ಒಪ್ಪಂದದ್ದು. ಅದು ನಾವು ಆಗಲೇ ಕೊಡಿ ಕೇಳಿದ್ದೀವಿ. ನಾವೇನು ಏಜೆಂಟ್ಗಳ ಕೊಡಿಸೋದಕ್ಕೆ. ಯಾರು ಡಿಲೇ ಮಾಡಿದ್ದು? 2000ದಲ್ಲೇ ಸೆಟ್ಲ್ಮೆಂಟ್ ಆಗೋದದು. ಯಾರು ಅಡ್ಡಿ ಬಂದಿದ್ದು? ಸರ್ಕಾರಿ ನೌಕರಿ ವೇತನ ಬೇಕು ಅಂತ ಸ್ಟ್ರೈಕ್ ಮಾಡಿಸಿದ್ಯಾರು? ಕೇಳಿ, ಅವ್ರನ್ನ ಕೇಳಿ ಪ್ರಶ್ನೆ. 38 ತಿಂಗಳು ನಾವು ಫೈಟ್ ಮಾಡ್ತೀವಿ, ನೋ ಡೌಟ್. ಅಡ್ಡಿಪಡಿಸಿದ್ಯಾರು ಅದನ್ನು ಗುರುತಿಸ್ಕೊಳ್ಳಿ. ಸೊ ಬಟ್ ನಾವು ಆ ಡಿಮಾಂಡ್ ಬಿಟ್ಕೊಟ್ಟಿಲ್ಲ. ನಾವು ಕೇಳ್ತಾ ಇದ್ದೀವಿ ಸರ್ಕಾರನ. ಮಾತುಕತೆ ಕರೆದಾಗ ಕೂಡ ಅಲ್ಲಿ ಒತ್ತಡ ಹಾಕ್ತಾ ಇದ್ದೀವಿ ಅವ್ರ ಮೇಲೆ. ಓಕೆ, ಇನ್ನು ಎಲ್ಲ ನೌಕರರ ಬೇಡಿಕೆಗೆ ತಕ್ಕಂತೆ ವೇತನ ಆಯೋಗದ ಪ್ರಕಾರ ಪರಿಷ್ಕರಣೆಗೆ ನಿಮ್ಮ ವಿರೋಧವಿದ್ದ ಮೇಲೆ ನಿಮ್ಮ ಸಂಘಟನೆಗಳ ಅವಶ್ಯಕತೆ ನೌಕರರಿಗೆ ಯಾಕೆ ಬೇಕು? ಇಲ್ಲ, ಈ ಪ್ರಶ್ನೆಗೆ ಆಗಲೇ ಉತ್ತರ ಕೊಟ್ಟಾಗಿದೆ.
ಓಕೆ, ಇನ್ನು ಮುಂದಿನ ಪ್ರಶ್ನೆ ಕೇಳೋಣ. ಡ್ರೈವರ್ ಕಮ್ ಕಂಡಕ್ಟರ್ ಎರಡೂ ಕೆಲಸ ಒಬ್ಬನೇ ಮಾಡುವ ಸಮಯದಲ್ಲಿ ರಾತ್ರಿಯಲ್ಲಿ ಒಬ್ಬರೇ ಹೋಗಿ ಹಳ್ಳಿಯಲ್ಲಿ ತಂಗುವ ಅವಕಾಶ ಇದೆಯಾ? ಆದ್ರೆ ಕೆಲವು ಕಡೆ ಇಬ್ರು ಇದ್ದು ಸಮಸ್ಯೆ ಜಾಸ್ತಿ ಆಗುತ್ತೆ. ಒಬ್ಬರೇ ಹೋಗಿ ತಂಗುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಹೇಳ್ತೀರಿ? ಅಲ್ಲ, ಅದು ಸರಿಯಲ್ಲ. ನಾವು ಅದನ್ನು ವಿರೋಧ ಮಾಡ್ತಲೇ ಇದ್ದೇವೆ. ಇವಾಗ ರಾತ್ರಿ ತಂಗಬೇಕು, ಅವ್ರು ಬೇಕಾದ ವ್ಯವಸ್ಥೆಗಳಿರೋದಿಲ್ಲ. ನಾವು ಇನ್ಫ್ಯಾಕ್ಟು ಹಲವಾರು ಪ್ರಶ್ನೆ ಡಿಮಾಂಡ್ಗಳು ಹಾಕಿದ್ದೀವಿ. ಬಹುಶಃ ಫಾರಮ್ 4 ವಿಚಾರ ಚರ್ಚೆಗೆ ಬಂದಾಗ ಇವೆಲ್ಲ ಬರ್ತದೆ, ನಾವು ಅವಾಗ ತಗೊಳ್ತೀವಿ. ಅದು ರಿಸ್ಕ್ ಇದೆ, ಅದೆಲ್ಲ ಒಬ್ಬೊಬ್ಬರೇ ಹಾಗೆ ಬಿಡೋದು ಸರಿ ಇಲ್ಲ. ಅಲ್ಲಿ ವ್ಯಾಟ್ರ್ ಫೆಸಿಲಿಟಿ ಇರಲ್ಲ, ಅವ್ರು ಉಳಿಯೋದಕ್ಕೆ ಜಾಗ ಸರಿ ಇರೋದಿಲ್ಲ. ಅಧಿಕಾರಿಗಳು ಹಾಕ್ತಾ ಇರ್ತಾರೆ ಎಲ್ಲರನ್ನೂ ಅಲ್ಲಿ. ಅದು ಫಾರಮ್ 4 ಚರ್ಚೆಗೆ ಬಂದಾಗ ಈ ವಿಷಯಗಳೆಲ್ಲ ಬರುತ್ತೆ. ಖಂಡಿತ ವಿ ಆರ್ ರಿಲೇಟಿವ್ ಟು ದ ಸಿಚುವೇಶನ್. ಓಕೆ, ಇನ್ನೊಬ್ರು ಒಂದು ಮನವಿ ಮಾಡಿದ್ದಾರೆ ಸರ್ ನಿಮಗೆ. LMS ನಲ್ಲಿ 4 ದಿವಸ ರಜೆಯನ್ನ ಮಂಜೂರು ಮಾಡಿಸಿ ಸರ್. ಯಾಕಂದ್ರೆ ನಮಗೆ ತಿಂಗಳಿಗೆ 2 ದಿನ ಮಾತ್ರ ರಜೆ ಕೊಡ್ತಾರೆ, ಅದು ಸಾಕಾಗೋದಿಲ್ಲ ನಮಗೆ. ಹೀಗಾಗಿ 4 ದಿನಗಳ ಕಾಲ ರಜೆನ ಕೊಟ್ರೆ ಅನುಕೂಲ ಆಗತ್ತೆ. ಇದನ್ನ ನೋಟ್ ಮಾಡ್ಕೊಳ್ತೀವಿ ಇದನ್ನು. ಇನ್ನೊಂದು ಪ್ರಶ್ನೆ ಈಗ ನಾನು ಹೇಳೋದೇನು ಅಂತಂದ್ರೆ, ಸಂಸ್ಥೆ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಸ್ಟ್ರೈಕ್ ಮಾಡದೆ ಅಗ್ರಿಮೆಂಟ್ ಮಾಡುವಂತ ಹಿಸ್ಟರಿನೇ ಇಲ್ವಾ? ಇದರಿಂದ ನಮ್ಮ ಚಾಲಕ ನಿರ್ವಾಹಕರು ಹೊರತು ಬೇರೆ ಯಾರು ಕೂಡ ಸಫರ್ ಆಗ್ತಾನೆ ಇಲ್ವಾ? ಹಾಗಾಗಿ ಸರ್ಕಾರ 7ನೇ ವೇತನ ಆಯೋಗ ಪ್ರಕಾರ ಸಂಬಳವನ್ನ ಮಾಡುವುದೇ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಇದೆ. ಒಂದೇನೆಂದರೆ, ಆ್ಯಕ್ಚುಲಿ ಸಂಸ್ಥೆ ಶುರುವಾಗಿದ್ದು 1958ರಲ್ಲಿ. ಅದಾದಮೇಲೆ ಹೆಚ್ಚಿನ ಕಾಲ ಸ್ಟ್ರೈಕ್ ಆಗಿಲ್ಲ ಒಪ್ಪಂದಗಳಿಗಿಲ್ಲಿ. ಬಟ್ 1993ರಲ್ಲಿ ಸ್ಟ್ರೈಕ್ ಆಯಿತು, 2012ರಲ್ಲಿ ಸ್ಟ್ರೈಕ್ ಆಯಿತು, 2016ರಲ್ಲಿ ಸ್ಟ್ರೈಕ್ ಆಯಿತು. ಅದನ್ನೇ ಅಲ್ಲೆಲ್ಲ ಸೆಟ್ಲ್ಮೆಂಟ್ಗಳಾಯಿತು. 2021ರಲ್ಲಿ ಸ್ಟ್ರೈಕ್ ಆಯಿತು, ಯಾವ ಅಗ್ರಿಮೆಂಟ್ ಆಗಲಿಲ್ಲ. ಅದು ಯಾಕೆ ಅಂತ ಎಲ್ರಿಗೂ ಗೊತ್ತಿದೆ. ಇನ್ನು ನಾವು ಸ್ಟ್ರೈಕ್ ಮಾಡಬೇಕು ಅಂತ ನೋಟಿಸ್ ಕೊಟ್ಟು ಹಿಂದೆ ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ ಸ್ಟ್ರೈಕ್ ಇಲ್ಲದೆ ಅವ್ರು ಸೆಟ್ಲ್ಮೆಂಟ್ ಮಾಡಿ 15% ವೇತನ ಕೊಟ್ಟರು. ಅದರಿಂದ ಸ್ಟ್ರೈಕ್ ಮಾಡಬೇಕೋ ಬೇಡ ಅನ್ನೋ ಸನ್ನಿವೇಶದ ಮೇಲೆ ಹೋಗುತ್ತೆ. ಈಗಲೂ ನಾವು ಸ್ಟ್ರೈಕ್ ಮಾಡಬೇಕು ಅಂತಿದ್ವಿ, ಸಿದ್ದರಾಮಯ್ಯವರು ಮಾತಾಡ್ತೀವಿ ಅಂತ ಹೇಳಿದರು, ಸ್ಟ್ರೈಕ್ ವಾಪಸ್ ತೊಗೊಂಡಿದ್ದೀವಿ. ಇದು ಒಂದು. ಇನ್ನು ಸ್ಟ್ರೈಕ್ ಆದರೆ ಬರೀ ಡ್ರೈವರ್ ಕಂಡಕ್ಟರ್ ಮಾತ್ರ ಸ್ಟ್ರೈಕ್ ಮಾಡ್ತಾರೆ, ಬೇರೆಯವರು ಮಾಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಹೇಳಿದ್ದಾರೆ. ಕೋರ್ಸ್ ಅದು ಕರೆಕ್ಟ್ ಅಲ್ಲ. ಕೆಲವು ಕಡೆ ಮೆಕ್ಯಾನಿಕ್ಸು ಮಾಡಿದ್ದಾರೆ, ಸಂಪೂರ್ಣವಾಗಿ ಮಾಡಿದ್ದಾರೆ, ಕೆಲವು ಕಡೆ ಮಾಡಿಲ್ಲ. ಆಫೀಸ್ ಸ್ಟಾಫು ಡಿಮಾಂಡ್ಸ್ಗಳ ವಿಷಯ ಬಂದಾಗ ನಮಗೆ ಜಾಸ್ತಿ ಕೊಡಿಸಿರ್ತಾರೆ, ಮುಷ್ಕರಗಳು ಬಂದಾಗ ಅವ್ರ ಮುಂದೆ ಬರೋದಿಲ್ಲ. ಇದು ಏನು ಮಾಡೋಕ್ಕಾಗೋದಿಲ್ಲ. ಹಾಗಂತ ಹೋಗಿ ನಾವು ಅವ್ರ ಆಫೀಸ್ ಎಳೆದು ಹೊರಗಡೆ ಹಾಕೋದಕ್ಕಾಗಲ್ಲ. ಅದು ಅವ್ರ ತಿಳುವಳಿಕೆ ಮೇಲೆ ಇರುತ್ತೆ. ಒಂದು ಕಾಮನ್ ಬೆನಿಫಿಟ್ ನಾವು ತೊಗೋಬೇಕಾದ್ರೆ ಆ ಹೋರಾಟದಲ್ಲಿ ಸೇರ್ಕೋಬೇಕು ಅನ್ನುವಂಥ ಒಂದು ತಿಳುವಳಿಕೆ ಅವ್ರಿಗೆ ಬರಬೇಕಾಗಿದೆ. ಆ ಪ್ರಜ್ಞೆ ತರೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಂಡ್ ಅಗೇನ್ ಮತ್ತೆ ಖಾರವಾಗಿರುವಂತ ಒಂದಿಷ್ಟು ಪ್ರಶ್ನೆ, ನೀವು ಸಂಘಟನೆಯ ನಾಯಕರ ಅಥವಾ ರಾಜಕಾರಣಿ ಆಗಿ ಬದಲಾಗಿದ್ದೀರಾ ಇವಾಗ, ಹೇಗೆ? ನಾನು ಹೇಳಬೇಕಾದ್ರೆ ಕನ್ನಡ ಚಳವಳಿಯಿಂದ ಬಂದವನು ಫಸ್ಟು, ಅದು ರಾಜಕೀಯವೇ ಅದು. ಆಮೇಲೆ ಸುಮಾರು 3 ವರ್ಷಗಳ RSS ದುಡಿದೆ, ಅದು ಕೂಡ ರಾಜಕೀಯವೇ ಇದೆ. ಆಮೇಲೆ ಟ್ರೇಡ್ ಯೂನಿಯನ್ ಚಳವಳಿಗೆ ಬಂದೆ. ನಂತರದಲ್ಲಿ 1967 ಕಮ್ಯುನಿಸ್ಟ್ ಪಾರ್ಟಿ ಸೇರಿಕೊಂಡೆ. ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತಗಳು, ಕಮ್ಯುನಿಸ್ಟ್ ಪಾರ್ಟಿ ತತ್ವಗಳು, ಕಮ್ಯುನಿಸ್ಟ್ ಪಾರ್ಟಿ ಎಕ್ಸ್ಪೈರ್ ಮಾಡುವಂಥ ತ್ಯಾಗ ಬಲಿದಾನಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತೇನೆ. ಅದನ್ನು ನೀವು ರಾಜಕಾರಣಿ ಅಂದರೆ ರಾಜಕಾರಣಿ. ಇವಾಗ ಉದಾಹರಣೆಗೆ ಮೊನ್ನೆ ಬಜೆಟಲ್ಲಿ ನಾವು ಟ್ಯಾಕ್ಸ್ ಕಡಿಮೆ ಮಾಡಿ ಅಂತೇಳಿ ಚಳವಳಿ ಮಾಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ತೆರಿಗೆ ಕಡಿಮೆ ಮಾಡ್ತು. ಆ ರಾಜಕೀಯ ಬೇಕೋ ಬೇಡವೋ? ಆದ್ದರಿಂದ ರಾಜಕೀಯ ಬಿಟ್ಟು ಯಾವುದೂ ಕೂಡ ಇಲ್ಲ. ಇವತ್ತು ಬಹುತೇಕ ಮಾಧ್ಯಮಗಳು ರಾಜಕೀಯದಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ. ಆದ್ದರಿಂದ ರಾಜಕೀಯ ಬಿಟ್ಟು ಯಾರೂ ಇರೋಕ್ಕಾಗೋದಿಲ್ಲ. ಅದು ಇದು ಒಂದು ರೀತಿ ರಾಜಕೀಯ ಅಂತಾನೆ ಹೇಳ್ತೀರಾ? ಖಂಡಿತ ರಾಜಕೀಯ. ಯಾಕೆ ರಾಜಕೀಯ ಅಲ್ಲ? ಇವಾಗ ಮ್ಯಾನೇಜ್ಮೆಂಟು ನಮ್ಗೆ ಕೊಡೋದಿಲ್ಲ ಅಂತಿದೆ, ನಮಗೆ ಬೇಕು ಅಂತಿದ್ದೀವಿ. ನಮ್ಮ ರಾಜಕೀಯವನ್ನು ನಾವು ತಗೊಳ್ಳೋಕ್ಕೆ, ಅವ್ರ ರಾಜಕೀಯವನ್ನು ನಮ್ಮನ್ನು ಪೆಗ್ಡೌನ್ ಮಾಡೋದಕ್ಕೆ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್. ಸುಮಾರು 23 ವರ್ಷಗಳು ಕಳೆದ್ರು ಕೂಡ ತಾವು ತಮ್ಮ ಸ್ಥಾನವನ್ನ ಬೇರೆಯವರಿಗೆ ಯಾಕೆ ಬಿಟ್ಕೊಟ್ಟಿಲ್ಲ? ಅಯ್ಯೋ ಬಿಡಕ್ಕ ಬಾರಪ್ಪ, ಅದು ಯಾರು ಕೇಳಿಯೋ? ನಿನ್ಗೆ ಬಿಟ್ಕೊಡ್ತೀನಿ ಬಾಣ. ಪರಮಾನಂದರು ಕೇಳಿದಾರೆ. ಬಾಪ, ನೀನು ನಾಳೆ ನಮ್ಮ ಆಫೀಸ್ ಬಾ, ಚಾರ್ಜ್ ಹ್ಯಾಂಡ್ ಓವರ್ ಮಾಡ್ತೀನಿ. ಹಂಗೆ ವಯಸ್ಸಾಯ್ತು ನನಗೆ, ಆಫೀಸ್ಗೆ ಹೋಗಕ್ಕೆ ಕಷ್ಟ. ಬಂದ್ಬಿಡು ನೀನು. ಯಾರು ಅಂದ್ರೆ ಬೇರೆಯವರು ನಮ್ಮ ಸಂಘಟನೆಯಲ್ಲಿ ಬೇರೆಯವ್ರ ಸಮರ್ಥ ನಾಯಕ ಬಂದ್ರೆ ಬಿಟ್ಕೊಡ್ತೀರಿ? ಹಾಗಾದ್ರೆ ಸಮರ್ಥರು ಅಸಮರ್ಥರು ಎಲ್ಲ ಹೇಳೋಕ್ಕಾಗಲ್ಲ. ಈಗ ಪ್ರಶ್ನೆ ಇಷ್ಟೇನೆ, ನಮ್ಮ ಸಂಘಟನೆಯಲ್ಲಿ ವಿಧಾನ ಇದೆ, ಅದರ ಪ್ರಕಾರ ಚುನಾವಣೆಗಳಾಗ್ತವೆ. ನಮ್ಮ ಮೆಂಬರ್ಸ್ ಇದ್ದಾರೆ, 3 ವರ್ಷಕ್ಕೊಂದ್ಸಲ ಸಮ್ಮೇಳನ ಮಾಡ್ತೀವಿ, ಅದ್ರಲ್ಲಿ ಲೀಡರ್ಶಿಪ್ ಎಲೆಕ್ಟ್ ಮಾಡ್ತಾರೆ.
ಹುಬ್ಬಳ್ಳಿಯಲ್ಲಿ 2022 ಆಯಿತು, ನಾನು ಬಿಟ್ಕೊಡ್ತೀನಿ ಇದೆ, ಬಿಡಲಿಲ್ಲ ಜನ. ನಮ್ಮ ಮೆಂಬರ್ಸು, ನಮ್ಮ ಅಭಿಮಾನಿಗಳು ನಮ್ಮನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಪ್ರಶ್ನೆ ಯಾರು ಕೇಳ್ತಾರೋ, ಜವಾಬ್ದಾರಿ ತೊಗೊಳ್ದಾಗ ನಾಳೆ ಬಂದ್ರಪ್ಪ ಆಫೀಸ್ಗೆ, ಮಾತಾಡಿ ನಿಮ್ಮ ಕೆಪಾಸಿಟಿ ಎಲ್ಲ ನೋಡೋರು ನಮ್ಮಲ್ಲಿ ಇದ್ದಾರೆ, ಖಂಡಿತ ನಾನು ಬಿಟ್ಕೊಡುತ್ತಾರೆ. ನನ್ನ ಕುರ್ಚಿ ಖಾಲಿನೇ ಇರುತ್ತೆ. ಇದೇ ಕ್ವಶನ್ಗೆ ಇನ್ನೊಂದು ರಿಲೇಟೆಡ್ ಇದೆ. ನಿಗಮದ ನೌಕರರು 60 ವರ್ಷ ನಿವೃತ್ತಿ ಹೊಂದ್ಬಿಡ್ತಾರೆ, 60 ವರ್ಷ ಆಗ್ತಾ ಇದ್ದಂತೆ. ಸೊ ಆದ್ರೆ ತಾವು ಯಾಕೆ ಇನ್ನೂ ನಿವೃತ್ತಿ ಪಡೆದಿಲ್ಲ? ಹಾಗೇನಾದ್ರು ನಿಮ್ಮಲ್ಲಿ ನಿಯಮಗಳು ಇದಾವ ಇಲ್ವಾ ಅಂತ. ನನಗೆ ಒಂದು ಟ್ರೇಡ್ ಯೂನಿಯನ್ ವರ್ಗೆ ಯಾರು ಸಂಬಳ ಕೊಟ್ಟಿಲ್ಲ, ಯಾರು ಪೆನ್ಷನ್ ಕೊಡ್ತಿಲ್ಲ. ಆದ್ರಿಂದ ಈ ಪ್ರಶ್ನೆ ಅಷ್ಟೊಂದು ಸಮಂಜಸ ಅಲ್ಲ. ನಂಗೆ ಶಕ್ತಿ ಇದೆ, ಕೆಲಸ ಮಾಡ್ತೇನಪ್ಪ. ಕೆಲವರು 60 ವರ್ಷ ಬದುಕೋದೆಲ್ಲ ಏನು ಮಾಡ್ತೀರಾ? ನಾನು 83 ವರ್ಷ ಆದರೂ ಸ್ಟಿಲ್ ಐ ಆಮ್ ಬ್ಯಾಟಿಂಗ್. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಕೆಪಾಸಿಟಿ ಆ್ಯಂಡ್ ದಿ ಐಡಿಯಾಲಜಿ ವಿ ಬಿಲೀವ್ ಇನ್. ಇಲ್ಲಿ ನಾವು ಸೊಸೈಟಿಗಳು ಮಾಡಲಿಕ್ಕೆ ಬಂದಿಲ್ಲ, ಅದು ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಯಾವ ಸೊಸೈಟಿಗಳಿಗೂ ಹೋಗಿಲ್ಲ. ಓಕೆ. ಇನ್ನು ತಾವು ಸರ್ಕಾರದ ಮುಂದೆ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗ್ರಹಿಸುವ ಮೊದಲು ಎಷ್ಟು ನೌಕರರ ಅಭಿಪ್ರಾಯವನ್ನ ನೀವು ಪಡೆದುಕೊಳ್ತೀರಿ ಅದಕ್ಕಿಂತ ಮುಂಚೆ? ಆ್ಯಕ್ಚುಲಿ ಅಭಿಪ್ರಾಯ ನಮ್ಮ ಸೆಂಟ್ರಲ್ ಕಮಿಟಿ ಇದೆ. ಆ ಸೆಂಟ್ರಲ್ ಕಮಿಟಿ ಇಟ್ ರೆಪ್ರೆಸೆಂಟ್ ದಿ ವರ್ಕರ್ಸ್. ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ, ಎಲ್ಲ ಡಿವಿಷನ್ಗಳಿಂದ. ಅವರು 3 ದಿವಸ ನಾವು ಕೂತ್ಕೊಂಡು ಅವ್ರ ಅಭಿಪ್ರಾಯಗಳು ತಗೊಂಡು ಅದು ಕರಡು ನಾವು ಕೊಡ್ತೇವೆ, ಅವ್ರ ಅಭಿಪ್ರಾಯಗಳು ತಗೊಂಡು ನಾವು ಕೊಡ್ತೇವೆ. ಇವಾಗ ಇಂಡಿಯನ್ ಪಾರ್ಲಿಮೆಂಟು 560 ಜನ ತೀರ್ಮಾನ ಮಾಡ್ತಾರೆ. ಏನು ಪ್ರತಿಯೊಬ್ಬರ ಮನೆಗೆ ಹೋಗೋ ಅಭಿಪ್ರಾಯ ಕೇಳ್ತಾರೆ ಅದ್ರ ಮೇಲೆ. ಹಾಗೆ ಇಲ್ಲಿ ರೆಪ್ರೆಸೆಂಟೇಟಿವ್ ಬಾಡಿ ಆ್ಯಂಡ್ ರೆಗ್ಯುಲರ್ ನಮ್ಮ ಮೀಟಿಂಗ್ಸ್ ನಡೆಸ್ತೀವಿ, ಕಾನ್ಫರೆನ್ಸ್ಗಳು ನಡೆಸ್ತೀವಿ. ಅದನ್ನು ಭಾಳ ಡೆಮೊಕ್ರೆಟಿಕ್ ಆಗಿ ನಾವು ಮಾಡ್ತಾ ಇದ್ದೇವೆ. ಓಕೆ. ಇನ್ನು 4 ನಿಗಮಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿಗಳನ್ನ ಮತ್ತು ವಾಹನಗಳನ್ನ ಪಡೆಯುವಂತ ಸಂದರ್ಭದಲ್ಲಿ ನೀವು ಯಾಕೆ ವಿರೋಧವನ್ನ ಮಾಡ್ತಿಲ್ಲ? ನಾವು ವಿರೋಧ ಮಾಡ್ತಾ ಇದ್ದೀವಿ, ಇದು ನಾವು ಸಪೋರ್ಟ್ ಮಾಡಿಲ್ಲ. ಆದರೆ ಇವತ್ತೇನಾಗಿದೆ, ದುಡ್ಡಿಲ್ಲ ಅವರು ಕಾರ್ಪೊರೇಷನ್ ಕೊಂಡ್ಕೊಳ್ಳೋಕ್ಕೆ, ನಮಗೆ 38 ತಿಂಗಳು ರಿಜಿಸ್ಟ್ಕೊಳಕ್ಕೆ ದುಡ್ಡಿಲ್ಲ ಅಂತಾರೆ. ಆದ್ದರಿಂದ ನೀವೇನು ಮಾಡಲೇಬೇಡಿ ಅಂತ ಹೇಳಿದ್ರೆ ಬಸ್ ಸಿಗೋದಿಲ್ಲ ಅಷ್ಟೇ. ಸೊ ವಿ ಆರ್ ಅಗೇನ್ಸ್ಟ್ ದಿಸ್ ಪ್ರೈವೇಟೈಸೇಷನ್ ಆಲ್ ದಟ್. ವಿ ಹ್ಯಾವ್ ಫಾಟ್ ಪ್ರೈವೇಟೈಸೇಷನ್ ಇನ್ ಫ್ಯಾಕ್ಟ್. ಓಕೆ. 148/2005 ನೌಕರರ ಪರವಾಗಿ ತೀರ್ಪು ಬಂದರೂ ಕೂಡ ಇನ್ನೂವರೆಗೂ ಯಾಕೆ ಜಾರಿ ಮಾಡಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ? ನೀವು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇದಾಗಲೇ ಇದು ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಜಾರಿ ಮಾಡೋ ಬದಲು. ಹೈಕೋರ್ಟ್ ನಿರ್ಧಾರ ಮಾಡೋ ಬದಲು ನಾವೇನು ಮಾಡೋಕ್ಕಾಗೋದಿಲ್ಲ. ಇದು ನ್ಯಾಯ ವ್ಯವಸ್ಥೆ ಇರೋದು ಹಾಗೆ. ಅದರಿಂದ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಸಮರ್ಥವಾದ ಲಾಯರ್ ಇಟ್ಕೊಂಡಿದ್ದೀವಿ, ಕೇಸ್ ಬಂದಿವಿ ಆರ್ಗ್ಯೂ ಮಾಡ್ತೀವಿ, ಅವತ್ತು ಅನೌನ್ಸ್ ಮಾಡ್ತೀವಿ, ಯಾರು ಬೇಕಾದ್ರೂ ಹೈಕೋರ್ಟ್ ಬಂದ್ರಪ್ಪ ಒಳಗಡೆ ಬಿಟ್ಟರೆ ಬಂದು ನೋಡ್ಕೊಳ್ಳಿದೆವು. ಇನ್ನು ವೇತನ ಪರಿಷ್ಕರಣೆಯನ್ನ ಮುಂದುವರಿಸಿಕೊಂಡು ಹೋಗೋದಾದ್ರೆ ತಾವು ಪ್ರತಿ 4 ವರ್ಷಗಳಿಗೊಮ್ಮೆ ಅವಧಿ ಮುಗಿದ ಕೂಡಲೇ 25% ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿಲ್ಲ, ಯಾಕೆ? ಇಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಬೇಡಿಕೆ ಕೊಡೋದಿಲ್ಲ, ಡಿಲೇ ಮಾಡೋದಿಲ್ಲ. ಎಲ್ರಿಗಿಂತ ಫಸ್ಟ್ ನಾವೇ ಕೊಟ್ಟಿರ್ತೀವಿ. ಆದರೆ ಸರ್ಕಾರ ಕರೀಲ್ಲ, ಏನು ಮಾಡ್ತೀರಾ? ಈಗ 2020 ವೇತನ ಹೆಚ್ಚಿನ ಮಾಡಿದ್ದು 2023 3 ವರ್ಷ ಆಯಿತು. 38 months ದೇ ಡಿಲೇಡ್ ದಿ ಹೋಲ್ ಪ್ರಾಸೆಸ್. ಅದರಿಂದ ನಾವು ಡಿಲೇ ಮಾಡ್ತಿಲ್ಲ, ಸರ್ಕಾರ ಅದ ಗಮನ ಕೊಡಲ್ಲ. ಆ ಒತ್ತಡ ಕೊಡುವಂಥ ಶಕ್ತಿ ಇವತ್ತು ಚಳವಳಿ ಕಳ್ಕೊಂಡಿದೆ. ಓಕೆ, ಆ ಶಕ್ತಿ ಇಲ್ಲ ಇವತ್ತು. ಇನ್ನು ನೌಕರರು ನಿಮ್ಮ ಸಂಘಟನೆಯ ಮೇಲೆ ಇಷ್ಟೊಂದು ಮುನಿಸ್ಕೊಂಡಿದ್ದಾರೆ, ಅದಕ್ಕೆ ಮುಖ್ಯ ಕಾರಣ ಏನು ಅಂತೀರಿ? ಇಲ್ಲ, ಮುನಿಸ್ಕೊಂಡಿಲ್ಲ. ಯಾರೋ ಕೆಲವರು ಮುನಿಸ್ಕೊಂಡಿರ್ಬೋದು, ನಾನೇನು ಮಾಡೋಕ್ಕಾಗಲ್ಲ. ವಿ ಕಾಂಟ್ ಪ್ಲೀಸ್ ದೆಮ್. ಬಟ್ ಮೆಜಾರಿಟಿ ಆಫ್ ವರ್ಕರ್ಸ್ ಇವತ್ತು ನಮ್ಮ ಜೊತೆ ಇರೋದ್ರಿಂದಲೇ 15% ಇನ್ಕ್ರೀಸ್ ಬಂತು, ಸರ್ಕಾರ ಮಾತಾಡ್ತು. ಮೆಜಾರಿಟಿ ಆಫ್ ವರ್ಕರ್ಸ್ ಬೇರೆಯವ್ರಿಗಿದ್ರೆ ಅವ್ರು ಯಾತಕ್ಕೆ ಅದು ಮಾಡಿಲ್ಲ? ಮಾಡಬೇಕಾಗಿತ್ತಲ್ಲ. ವರ್ಕರ್ಸ್ ಮುನ್ಸ್ಕೊಂಡಿಲ್ಲ, ಕೆಲವರು ಮುನ್ಸ್ಕೋತಾರೆ. ಇವಾಗ ಮನೇಲಿ ಹೆಂಡ್ತಿನೂ ಮುನ್ಸ್ಕೊಳ್ಳೋಲ್ವಾ, ಗಂಡನೂ ಮುನ್ಸ್ಕೊಳ್ಳೋಲ್ವಾ, ಹಂಗೆ ಒಂದು ಕುಟುಂಬ ನಡ್ಕೊಂಡು ಹೋಗ್ತದೆ. ಓಕೆ. ಇನ್ನು ಪ್ರೊಬೇಷನರಿ ಅವಧಿ ಮೊದಲು 6 ತಿಂಗಳಿತ್ತು, ಈಗ ಅದು 2 ವರ್ಷ ಆಗಿದೆ. ಸೊ ನಿಮ್ಮ ಸಂಘಟನೆ ಮತ್ತು ನೀವು ಯಾಕೆ ವಿರೋಧವನ್ನ ಮಾಡ್ತಾ ಇಲ್ಲ ಇದಕ್ಕೆ? ಇಲ್ಲ, ಆ್ಯಕ್ಚುಲಿ ನಾವು 6 ತಿಂಗಳಲ್ಲಿ ಮಾಡಬೇಕು ಅಂತ ಫೈಟ್ ಮಾಡಿದ್ದೀವಿ. ಅದು ಇವಾಗ 1 ವರ್ಷ ಆಗಿದೆ ಅಷ್ಟೇ. ಅದರಿಂದ ಬಂದ ತಕ್ಷಣ ಕನ್ಫರ್ಮ್ ಮಾಡೋದು ಕೇಳೋಕ್ಕಾಗಲ್ಲ. ತೀರಾ 6 ತಿಂಗಳು ಟ್ರೈನೇ ಆಗಿಡಿದೆ ಹೆಂಗೆ. ಹಿಂದೆ ಎಲ್ಲ ಬದಲಿಗಳು ಅಂತ 16 ವರ್ಷಗಳ ಬದಲಿಗಳಾಗಿರೋರು. ಆ ಸಿಸ್ಟಮ್ ನಾವು ತಪ್ಪಿಸಿದ್ದೀವಿ. ಅದನ್ನು ಏನತ್ತೆ ಹೊಸದಾಗಿ ಬಂದವ್ರಿಗೆ ಗೊತ್ತಾಗಲ್ಲ. ಏಣಿ ಹತ್ತೋನು ಮೇಲ್ ನೋಡ್ಕೊಂಡು ಹೋಗ್ತಾನೆ, ಏನೋ ಕೆಳ ನೋಡ್ಕೊಂಡು ಹೋಗಲ್ಲ. ಅದು ನಾವು ಏನು ಮಾಡಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ವೇತನ ಪರಿಷ್ಕರಣೆಯ ವೇಳೆ ತಮ್ಮ ಬೇಡಿಕೆ ಪಟ್ಟಿಯಲ್ಲಿ NINC ಅನ್ನ ರದ್ದು ಮಾಡಿಸುತ್ತೇವೆ ಎಂದು ಕಳೆದ 20 ವರ್ಷಗಳಿಂದ ಹೇಳ್ಕೊಂಡೇ ಬರ್ತಾ ಇದ್ದೀರಾ, ಆದರೆ ಇದುವರೆಗೂ ಅದು ರದ್ದಾಗಿಲ್ಲ. ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಮಾಡಿಲ್ಲ. ಒತ್ತಡ ನಾವು ಹಾಕಿದ್ದೇವೆ, ಆದರೂ ಕೂಡ ಮ್ಯಾನೇಜ್ಮೆಂಟ್ ಅದು ಒಪ್ಕೊಂಡಿಲ್ಲ. ಮತ್ತೆ ನಮ್ಮ ಒತ್ತಡ ಮುಂದುವರಿತದೆ. ಓಕೆ. ಇನ್ನು ವೈದ್ಯಕೀಯ ಸೌಲಭ್ಯಗಳನ್ನ ಸರ್ಕಾರದ ಎಲ್ಲಾ ನಿಗಮಗಳಿಗೂ ಇರುವಂತೆ
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲೂ ಕೂಡ ಜಾರಿ ಮಾಡೋದಕ್ಕೆ ಈ ಹಿಂದೆ ತಾವುಗಳು ಯಾಕೆ ಧ್ವನಿ ಎತ್ತಲಿಲ್ಲ? ಧ್ವನಿ ಎತ್ತಿದೆ. ಇನ್ಫ್ಯಾಕ್ಟ್ ನಮ್ಮ 148 ಅವಾರ್ಡಲ್ಲಿ ಕೂಡ ಇದೆ. ಓಕೆ, ಯೂನಿಯನ್ ಜೊತೆ ಮಾತನಾಡಿ ನೀವೊಂದು ಒಳ್ಳೆ ಸ್ಕೀಮ್ ತಗೊಂಬನ್ನಿ ಅಂತ ನಾವೇ ಆ ಸ್ಕೀಮ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ಕೊಟ್ಟಿದ್ದ ಸ್ಕೀಮೇ ಅವ್ರು ಜಾರಿ ಮಾಡಿರೋದು, ಕಾಂಟ್ರಿಬ್ಯೂಟರಿ ಸ್ಕೀಮ್. ಚೆನ್ನಾಗಿ ವರ್ಕ್ ಆಗ್ತಿದೆ ಅದು. ಇನ್ನು ಶಕ್ತಿ ಯೋಜನೆಯಲ್ಲಿ ನೌಕರರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಯಾಕೆ ತಾವುಗಳು ಧ್ವನಿಯನ್ನ ಎತ್ತಾ ಇಲ್ಲ? ಹಾಗೇನೆ ಶಕ್ತಿ ಯೋಜನೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಮಗೆ ಅನುಕೂಲ ಆಗುತ್ತೆ, ಹಾಗೆ ಅನಾನುಕೂಲ ಅಂತ ಹೇಳ್ತೀರಿ? ಎರಡು ರೀತಿ ಇದೆ. ಒಂದು ಪ್ರಶ್ನೆ, ಶಕ್ತಿ ಯೋಜನೆ ಜಾರಿ ಮಾಡಿದ್ರಿಂದ ಹಲವಾರು ಸಮಸ್ಯೆಗಳು ಡ್ರೈವರ್ ಕಂಡಕ್ಟರ್ಗಳಿಗೆ ಬರ್ತಿದೆ, ಮೆಕ್ಯಾನಿಕ್ಸ್ಗೂ ಬರ್ತಿದೆ. ಅದನ್ನು ಬಗೆಹರಿಸೋದಕ್ಕೆ ಒಂದು ಮೆಮೊರಾಂಡಮ್ ನಾವು ಕೊಟ್ಟಿದ್ದೀವಿ. ಈ 13 ಡಿಮಾಂಡ್ ಏನಿದೆ ಅದರಲ್ಲಿ ಅದು ಒಂದು ಡಿಮಾಂಡು. ಆ ಮೆಮೊರಾಂಡಮ್ ಪ್ರಕಾರ ನೀವು ಮಾತಾಡಿ ಸಮಸ್ಯೆಗಳು ಬಗೆಹರಿಸಿ ಅನ್ನೋದು ಒಂದು. ಇನ್ನೆರಡನೇದು, ಶಕ್ತಿ ಯೋಜನೆಯಿಂದ ಏನು ಉಪಯೋಗ ಆಗ್ತಿದೆ ಅಂದರೆ ನಮಗೆ ಇವಾಗ ಜಾಸ್ತಿ ಬಸ್ ಬೇಕು. ಉದಾಹರಣೆಗೆ ಈ ಶಕ್ತಿ ಯೋಜನೆನ ಪ್ರೈವೇಟ್ನವ್ರು ಜಾರಿ ಮಾಡಲ್ಲ. ಹಲವಾರು ಬಸ್ಸು ಓನರ್ಗಳು ಇದನ್ನು ಸರೆಂಡರ್ ಮಾಡಿದ್ದಾರೆ, ಇವಾಗ ಕೊಡೋಕ್ಕಾಗಲ್ಲ ಅವ್ರಿಗೆ. ಅದರಿಂದ ಈ ಶಕ್ತಿ ಯೋಜನೆಯಿಂದ ನಮಗೆ ಗ್ಯಾರಂಟಿಡ್ ಇನ್ಕಮ್ ಇದೆ, ರೆವಿನ್ಯೂ ಜಾಸ್ತಿ ಆಗಿದೆ ಒಂದು. ಮತ್ತು ಎಂಪವರ್ಮೆಂಟ್ ಆಫ್ ವಿಮೆನ್ ಇದೆ. ಆಫ್ಟರ್ ಆಲ್ ಒಂದು ಬ್ರಾಡರ್ ಸೊಸೈಟಿ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕು. ನಮ್ಮ ಬಸ್ಸನ್ನು ಯಾರು ಉಪಯೋಗಿಸ್ತಾರೋ ಅವ್ರ ಬಗ್ಗೆ. ಅದರಿಂದ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 65-70 ಲಕ್ಷ ಹೆಣ್ಣುಮಕ್ಕಳು ಡೈಲಿ ಓಡಾಡ್ತಾರೆ. ನಮ್ಗೆ ಸರ್ಕಾರ ಸರಿಯಾಗಿ ದುಡ್ಡು ಕೊಟ್ಬಿಟ್ರೆ ಬೇಕಾದಷ್ಟು ಹಣ ಬರುತ್ತೆ ಅದರಲ್ಲಿ. ಅದರಿಂದ ಒಂದು ಎಕ್ಸ್ಪ್ಯಾಂಡ್ ಆಗುತ್ತೆ ಈ ಸಂಸ್ಥೆ, ಖಾಸಗೀಕರಣ ಆಗುತ್ತೆ ಅನ್ನೋ ಭಯ ಬರೋದಿಲ್ಲ. ಯಾಕಂದರೆ ಖಾಸಗಿಯವರು ಯಾರೂ ಫ್ರೀಯಾಗಿ ಬಸ್ ನಡೆಸೋದಿಲ್ಲ ಹೆಣ್ಣುಮಕ್ಕಳಿಗೆ. ಆದ್ದರಿಂದ ಎಲ್ಲ ದೃಷ್ಟಿಯಲ್ಲಿ ಇದು ಭಾಳ ಒಳ್ಳೆ ಇದು ಸ್ಕೀಮ್ ಅಂತ ನಾವು ಹೇಳ್ತೀವಿ. ಇನ್ನು ನಿಗಮದ ನೌಕರರ ಮೇಲೆ ಆಗ್ತಾ ಇರುವಂತಹ ಮಾನಸಿಕ ಕಿರುಕುಳಗಳು, ಪ್ರಯಾಣಿಕರಿಂದ ಮಾರಣಾಂತಿಕ ಹಲ್ಲೆಗಳು ಆಗ್ತಾ ಇದ್ರು ಕೂಡ ಕಂಡು ಕಾಣಂತೆ ನೀವು ಇದ್ದೀರಿ. ಎಲ್ಲ ಒಂದು ಕಂಡು ಕಾಣುತ್ತೆ ನಮಗೆ. ನಾವು ಸಾಕಷ್ಟು ಒತ್ತಡಗಳು ತರ್ತೇವೆ. ಇವಾಗ ಬಸ್ಸುಗಳು ಸುಮಾರು 25,000 ಬಸ್ ಇದೆ. ನಾವೇನು ಮಾಡೋಕ್ಕಾಗತ್ತೆ? ನಾವು ಯೂನಿಯನ್ನಿಂದ ಪ್ರತಿ ಬಸ್ಸಿಗೂ ಗಾರ್ಡ್ ಹಾಕೋಕ್ಕಾಗತ್ತ? ಆಗಲ್ಲ. ನಾವು ಸರ್ಕಾರಕ್ಕೆ ಹೇಳಿದ್ದೀವಿ, ಮ್ಯಾನೇಜ್ಮೆಂಟ್ ಒತ್ತಡ ಕೊಟ್ಟಿದ್ದೀವಿ. ಏನಪ್ಪ ಅಂದರೆ ಸೇಫ್ಟಿ ಕೊಡಿ ಅಂತ. ಆ್ಯಂಡ್ ಬಹುತೇಕ ಕಡೆ ಆದಂಥ ಗಲಾಟೆಗಳಾದಾಗ ಆ ಕಲ್ಪ್ರಿಟ್ಸ್ ಯಾರು ಅವರು ನ್ಯಾಬ್ ಮಾಡಿದ್ದಾರೆ, ಜೈಲ್ ಕೂಡ ಕಳಿಸಿದ್ದಾರೆ. ನಿಜ, ಇದೊಂದು ಆಕ್ಯುಪೇಷನಲ್ ರೆಸಾರ್ಟ್, ಇದು ಏನು ಮಾಡೋಕ್ಕಾಗೋದಿಲ್ಲ. ನಾವು ಅಂತ ಆದಾಗ ಒಂದು ಗಮನ ತರ್ತಾ ಇದ್ದೀವಿ. ಸ್ಟ್ರಿಂಜೆಂಟ್ ಕಾನೂನು ತಗೊಂಬಂದು ಒಳಗಡೆ ಹಾಕಿ ಅಂತ ಹೇಳಿ ಒಳಗಡೆ ಹಾಕಿಸ್ತಲೂ ಇದ್ದೀವಿ. ಓಕೆ, ಇನ್ನು ನಿಮ್ಮ ಸಂಘಟನೆ ಸದಸ್ಯರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕೆ ನಿಮ್ಮ ಕಟು ನಿರ್ಧಾರಗಳು ಮತ್ತು ನೌಕರ ವಿರೋಧಿ ನೀತಿಗಳು ಕಾರಣ ಅನ್ನುವಂಥ ವದಂತಿ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ? ಅಬ್ಸಲ್ಯೂಟ್ಲಿ ಲೈ. ಇಟ್ಸ್ ಅನ್ ಅಬ್ಸಲ್ಯೂಟ್ ಲೈ. ಇನ್ಫ್ಯಾಕ್ಟ್ ನಾವು ಒಬ್ಬರೇ ಫಾರಮ್ ಸಬ್ಮಿಟ್ ಮಾಡ್ತಿರೋದು. ಲೇಬರ್ ಡಿಪಾರ್ಟ್ಮೆಂಟ್ ಮುಂದಿದೆ. ನಮ್ಮ ಮೆಂಬರ್ಶಿಪ್ ಕಡಿಮೆ ಆಗಿಲ್ಲ, ಸುಮಾರು 52,000 ಮೆಂಬರ್ಶಿಪ್ ಇದೆ. ಓಕೆ, ಇನ್ನು ಡಿಸೆಂಬರ್ 31ಕ್ಕೆ ಮುಷ್ಕರವನ್ನ ವಾಪಸ್ ತಗೊಂಡ್ರಿ. ಸರ್ಕಾರ ಸಂಕ್ರಾಂತಿ ಹಬ್ಬದ ಬಳಿಕ ಸಭೆಯನ್ನ ಕರೀತಾರೆ ಅಂತ ನೀವು ಭರವಸೆ ಕೊಟ್ಟಿದ್ರಿ. ಅದು ಎಲ್ಲಿಗೆ ಬಂತು, ಏನಾಯ್ತು? ಅಲ್ಲ, ನಾವು ಮ್ಯಾನೇಜ್ಮೆಂಟ್ ಆಗಾಗ್ಗೆ ಮೀಟ್ ಮಾಡಿ ಕೇಳ್ತಾ ಇದ್ದೀವಿ. ಮೊನ್ನೆ ಕೂಡ ಚೀಫ್ ಮಿನಿಸ್ಟರ್ ಹೇಳಿದಾರಂತೆ ಕರೆಸ್ತೀವಿ ಅಂತ. ಸೊ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಓಕೆ, ಸಾಕಷ್ಟು ರಿಪೀಟೆಡ್ ಕ್ವೆಶನ್ಸ್ಗಳು ಬಂದಿದೆ. ಹಾಗೆಯೇ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಸಾರಿಗೆ ನೌಕರನ್ನ ಸರಿಯಾಗಿ ಸಮಾನ ವೇತನ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ರಿಪೀಟೆಡ್ ಆಗ್ತಾ ಇದೆ ಸಾಕಷ್ಟು. ಇನ್ನೊಬ್ರು ಪ್ರವೀಣ್ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೀವು ಪಕ್ಕದ ಆಂಧ್ರ ಸಾರಿಗೆ ನೌಕರ ಹೋರಾಟದಲ್ಲಿ ಭಾಗವಹಿಸಿ ಅಲ್ಲಿಯ ಸಾರಿಗೆ ನೌಕರರಿಗೆ ಸರ್ಕಾರ ನೌಕರನ್ನಾಗಿ ಪರಿಗಣಿಸೋದಕ್ಕೆ ನಿಮ್ಮ ಪಾತ್ರ ಇದೆನಾ, ಹೇಗೆ? ಅದು ಬಹಳ ಹಳೆ ಕಥೆ. ಅದು ಏನಂದ್ರೆ ಅಲ್ಲಿ ಚಂದ್ರಬಾಬು ನಾಯ್ಡು ಅಲ್ಲ, ಇವರು ಯಾರು ಚಂದ್ರಶೇಖರ್ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಸಾರಿಗೆ ನೌಕರರು ಸರ್ಕಾರಿ ನೌಕರು ಮಾಡಿ ಸ್ಟ್ರೈಕ್ ಮಾಡಿದರು. ನಾವು ಹೋಗಿ ಆ ಸ್ಟ್ರೈಕಿಗೆ ಬೆಂಬಲ ಕೊಟ್ಟಿದ್ದೀವಿ. ಬಿಕಾಸ್ ನಾನು ನಮ್ಮ ನ್ಯಾಷನಲ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿದೆ, ನಂಗೆ ಡೈರೆಕ್ಷನ್ ಕೊಟ್ಟರು, ಹೋಗಿ ಬೆಂಬಲ ಕೊಟ್ಟೆ. ಬಟ್ ಆ ಡಿಮಾಂಡಿಗೆ ನಮ್ಮ ಬೆಂಬಲ ಖಂಡಿತ ಇಲ್ಲ ಅದಕ್ಕೆ. ಓಕೆ, ಇನ್ನು ಸರ್ಕಾರ ತನ್ನ ಪ್ರಣಾಳಿಕೆಯಂತೆ ಸಾರಿಗೆ ನೌಕರರಿಗೆ ಸಮಾನ ವೇತನ ಅನುಷ್ಠಾನಕ್ಕೆ ಮುಂದಾದಲ್ಲಿ ನಿಮ್ಮ ನಿಲುವಿನ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತೀರಾ ನೀವು? ನಾವು ಖಂಡಿತ ವಿರೋಧ ಮಾಡೋದಿಲ್ಲ. ಎನಿ ಬೆಟರ್ ಟರ್ಮ್ಸ್ ವಿ ಸಪೋರ್ಟ್. ಸಾರಿಗೆ ನೌಕರರಿಗೆ ತಮ್ಮ ಸಂಘಟನೆಯನ್ನ ಸುದೀರ್ಘ ಅವಧಿಯಲ್ಲಿ ನೌಕರರ ಉತ್ತಮ ಭವಿಷ್ಯ ಹಾಗೂ ಜೀವನ ಸುಗಮವಾಗಿಸೋದಕ್ಕೆ ನಿಮ್ಮ ಕೆಲವು ಪ್ರಮುಖವಾಗಿ ಕೈಗೊಂಡಿರುವಂಥ ನಿಲುವುಗಳು ಯಾವುದಾದ್ರೂ ಹೇಳಬಲ್ಲಿರಾ ನೀವು? ಇಲ್ಲ, ಒಂದೇನೆಂದರೆ ನಾವು ಆ್ಯಕ್ಚುಲಿ ಇವಾಗ ಸಮಾನ ವೇತನ ಅಂತ ಹೇಳ್ತಿರಲಿಲ್ಲ, ಸಮಾನವಾದ ಲೀವ್ ಇರಲಿಲ್ಲ. ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು ಬಹುತೇಕ ಮಂದಿ ಇದ್ದಾರೆ. ಅವರಿಗೆ 8 ದಿವಸ ಕ್ಯಾಶುಯಲ್ ಇತ್ತು. ಬೇರೆ ಎಲ್ರಿಗೂ ಕೂಡ ಅಧಿಕಾರಿಗಳಿಂದ ಹಿಡಿದು ಡೌನ್ ಬಿಲೋ 15 ದಿವಸ ಕ್ಯಾಶುಯಲ್ ಇತ್ತು. ನಾವು ಅದನ್ನು ಫೈಟ್ ಮಾಡಿದ್ದೀವಿ.
ಮಾಡಿ 1989 ಸೆಟ್ಲ್ಮೆಂಟಲ್ಲಿ ನಾವು ಎಲ್ರಿಗೂ 15 ದಿವಸ ಕ್ಯಾಶುಯಲ್ ಲೀವ್ ಅಂತ ಮಾಡಿದ್ವಿ. ಇವತ್ತು 1,15,000 ಜನಕ್ಕೂ ಕ್ಯಾಶುಯಲ್ ಲೀವ್ ಬರ್ತದೆ. ಓಕೆ. ಇನ್ನು ವೇಜು ಕಡಿಮೆ ಇತ್ತು. ಇನ್ಫ್ಯಾಕ್ಟ್ ನಾವು ಫಸ್ಟ್ ಸೈನ್ ಮಾಡಿದ ಸೆಟ್ಲ್ಮೆಂಟಲ್ಲಿ 21% ವೇಜಿಗೆ ಬಂತು. ಮತ್ತು ಹರಾಸ್ಮೆಂಟ್ಗಳು ಭಾಳ ಮಟ್ಟಿಗೆ ಕಡಿಮೆ ಆಗಿತ್ತು. ಒಂದೇ ಯೂನಿಯನ್ ಸ್ಟ್ರಾಂಗ್ ಆಗಿದ್ದಾಗ. ಇವತ್ತು ಹಲವಾರು ಹೋಳುಗಳಾಗಿ ಡಿಫರೆನ್ಸ್ಗಳು ಬಂದಿರೋದ್ರಿಂದ ಮ್ಯಾನೇಜ್ಮೆಂಟ್ ಅಡ್ವಾಂಟೇಜ್ ತೊಗೊಂಡಿದೆ. ಒಬ್ಬೊಬ್ಬ ಅಧಿಕಾರಿ ಕೂಡ ಇವನ್ ಡಿಪೋ ಲೆವೆಲ್ಲು ಭಾಳ ದೊಡ್ಡ ಹಿಟ್ಲರ್ ಥರ ನಡೀತಾರೆ. ಅದರಿಂದ ರಾಮಬಾಣ ಏನಂದರೆ ಒಂದಾಗಿ ಹೋರಾಟಕ್ಕೆ ಬನ್ನಿ. ಹೋರಾಟ ಇಲ್ಲದೆ ಬರೀ ಮಾತುಗಾರಿಕೆಯಲ್ಲಿ ಏನೂ ಆಗೋದಿಲ್ಲ. ಬೀದಿಗಿಳಿದೊರ್ತು ಕೂಡ ನಿಮ್ಗೆ ನ್ಯಾಯ ಸಿಕ್ಕೋದಿಲ್ಲ. ಓಕೆ. ಇನ್ನು ನಿಮ್ಮ ಯಾವ ಅಜೆಂಡಾದ ಪರ ಸಾರಿಗೆ ನೌಕರರು ನಿಮ್ಮ ಪರವಾಗಿ ನಿಲ್ಲಬೇಕು ಅಂತ ನೀವು ಬಯಸ್ತೀರಿ? ನಮ್ಮ ಒಂದು ಸಂಸ್ಥೆ ಉಳಿಬೇಕು, ಬೆಳಿಬೇಕು, ಖಾಸಗೀಕರಣ ಆಗಬಾರ್ದು ಅನ್ನೋದು ಒಂದು ಮೇನ್ ಅಜೆಂಡಾ. ಎರಡನೇದು ವರ್ಕರ್ಸು, ಅದು ಸಂಬಳ ಸಾರಿಗೆ ಇರ್ಬೋದು, ದಿನನಿತ್ಯದ ಅವರ ಕೆಲಸದ ವೇಳೆ ನಡೆಯುವಂಥ ಒಂದು ಘಟನೆಗಳಿರ್ಬೋದು, ನೆಮ್ಮದಿಯಾಗಿ ಕೆಲಸ ಮಾಡಬೇಕು. ಈ ಅಜೆಂಡಾ, 2 ಅಜೆಂಡಾ ಮೇಲೆ ನಾವು ಕೆಲಸಗಾರ ನಮ್ಮ ಜೊತೆ ಇರಬೇಕು ಅಂತ ಬಯಸ್ತೇವೆ. ಓಕೆ. ಇನ್ನು ನೌಕರ ವೇತನ ಪರಿಷ್ಕರಣೆ ಅಥವಾ ವೇತನ ಆಯೋಗ ಇವೆರಡರ ಬಗ್ಗೆ ಯಾವ್ದಿರಬೇಕು ಅಂತ ನೀವು ನಿಗಮ ವಾಹಿನಿಯ ಮುಖಾಂತರ ಸಮೀಕ್ಷೆ ಪಾಯಿಂಟ್ ಏನಂದ್ರೆ ನಮಗೆ ಹಕ್ಕಿದೆ. ಇವತ್ತು ವೇತನ ಆಯೋಗ ಯಾರಿಗೆ ಅಂದರೆ, ಯಾರಿಗೆ ಹಕ್ಕಿಲ್ವೋ ಅವ್ರಿಗೆ ವೇತನ ಆಯೋಗ. ಇವಾಗ ಸರ್ಕಾರಿ ನೌಕರು, ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಇರ್ಬೋದು, ಅವ್ರಿಗೆ ಯಾವುದೇ ಹಕ್ಕಿಲ್ಲ, ಡಿಮಾಂಡ್ ಹಾಕೋ ಹಕ್ಕಿಲ್ಲ. ನಾವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಬರ್ತೀವಿ, ಕಾನೂನಿದೆ ನಮಗೆ. ನಾವು ಡಿಮಾಂಡ್ ಹಾಕ್ಬೋದು. ಆ ಡಿಮಾಂಡ್ಗೆ ಸೆಕ್ಷನ್ 22 ಸ್ಟ್ರೈಕ್ ಮಾಡ್ಬೋದು. ಇವತ್ತು ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಸ್ಟ್ರೈಕ್ ಮಾಡೋ ಹಕ್ಕಿಲ್ಲ. ಆದ್ದರಿಂದ ಸರ್ಕಾರ ಏನು ಇನ್ಕ್ರೀಸ್ ಮಾಡಿದರೆ ಅದು ಅವ್ರು ಒಪ್ಕೋಬೇಕು. ನಾವು ಹಾಗಲ್ಲ, ಫೈಟ್ ಮಾಡಿ ತಗೊಳ್ಳುವಂಥ ಒಂದು ಹಕ್ಕು ಸಂಪಾದನೆ ಮಾಡಿದ್ವಿ. ಈ ಹಕ್ಕು ನಾವು ಬೇಕು ಅಂದರೆ ಡಿಮಾಂಡ್ಗಳಿರಬೇಕಿದು. ಹಕ್ಕು ಬೇಡಪ್ಪ, ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂದರೆ ಅದು ನಿಮ್ಮ ಇಷ್ಟ. ಅದು ಇನ್ನು ನೌಕರರೆಲ್ಲರ ಒಮ್ಮತದ ನಿರ್ಣಯವು ನೀವು ಬದ್ಧರಾಗಿ ಮಹಾರಾಷ್ಟ್ರದಂತೆ ಎಲ್ಲ ಸಂಘಟನೆಗಳು ಒಂದಾದರೆ ನೀವು ಬೆಂಬಲವನ್ನು ಕೊಡ್ತೀರಾ? ಇವತ್ತು ನಾವು ಸುಮಾರು 5-6 ಸಂಘಟನೆಗಳು ಒಂದಾಗಿ ಫೈಟ್ ಮಾಡ್ತಿದ್ದೀವಿ. ಒಂದು ಸಂಘಟನೆ ಹೊರಗಡೆ ಇದೆ. ನಾನು ಹೇಳೋದಿಷ್ಟೇ, ಸಬ್ಕೋ ಸನ್ಮತಿ ದೇ ಭಗವಾನ್. ಅವರು ಕೂಡ ಬೇಗ ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ಅಂತ ಒಂದು ಹಾರೈಸ್ತೀವಿ. ಇನ್ನು ಯಾವತ್ತಾದ್ರೂ ನೀವು ನೌಕರರ ಮನೋಭಿಲಾಷೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ? ನಾವು ಹೇಳೋದು, ನಮ್ಮ ಸೆಂಟ್ರಲ್ ಕಮಿಟಿ ಇದೆ, ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ನಮ್ಮ ಕಾನ್ಫರೆನ್ಸ್ಗಳು ನಡೀತವೆ. ಅಲ್ಲಿ ಬಂದು ರೆಪ್ರೆಸೆಂಟೇಟಿವ್ಸು ವರ್ಕರ್ಸ್ ಮನೋಭಿಲಾಷೆಗಳು ಹೇಳ್ತಾರೆ. ಆದರೆ ಅದಾದ ಮೇಲೆ ನಾವು ಡಿಮಾಂಡ್ಗಳು ಅಥವಾ ನಿರ್ಣಯಗಳನ್ನ ಪಾಸ್ ಮಾಡ್ತೀವಿ. ಆದ್ದರಿಂದ ವರ್ಕರ್ಸ್ ಮನಸ್ಸಲ್ಲಿ ಏನಿದೆ, ಸಂಸ್ಥೆ ಉಳಿಸೋದಕ್ಕೆ. ಇವಾಗ ನಾಳೆ ಅವರು ಸರ್ಕಾರಿ ನೌಕರು ಆಗಬೇಕು, ನಾವು ಅದಕ್ಕೆ ಬೆಂಬಲ ಖಂಡಿತ ಕೊಡೋದು. ಯಾಕೆ? ಸಂಸ್ಥೆ ಮುಚ್ಚೋಗುತ್ತಿದ್ದು. ಈ ಸಂಸ್ಥೆ ಮುಚ್ಚಿ ಸರ್ಕಾರ ಇಂಥ ದೊಡ್ಡ ಸಂಸ್ಥೆ ನಡೆಸೋಕ್ಕಾಗತ್ತಾ? ಎಲ್ಲ ತುಂಡು ಮಾಡಿ ಪ್ರೈವೇಟ್ ಕೊಡ್ತಾ ಇರೋದು ಪರ್ಮಿಟ್ಗಳನ್ನ, ಏನು ಉಳಿಯೋದಿಲ್ಲ. ಅದರಿಂದ ಸಂಸ್ಥೆ ಉಳಿಸುವಂಥದ್ದು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ. ಓಕೆ. ಇನ್ನು ನೌಕರರ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ನೀವು ನಿಮ್ಮ ಸಂಘಟನೆ ಯಾವ ಬದ್ಧತೆ ಹಾಗೂ ಯೋಜನೆಗಳೊಂದಿಗೆ ನೌಕರರೊಂದಿಗೆ ಮುನ್ನಡೆಯೋದಕ್ಕೆ ಇಷ್ಟಪಡ್ತೀರಿ? ಈರಣ್ಣ ಹಟವಾದಿ ಅನ್ನೋ ನಾವು ಕೇಳೋದು ಇಷ್ಟೇ ನೋಡಿ, ಎಲ್ಲ ಒಂದಾಗಿ ಇಲ್ಲಿ ಹಲವಾರು ಸಿದ್ಧಾಂತಕ್ಕೆ ಸೇರಿರ್ತಕ್ಕಂಥ ಸಂಘಟನೆಗಳಿವೆ, ಯಾವುದೇ ಸಿದ್ಧಾಂತ ಇಲ್ಲದೇ ಇರೋ ಸಂಘಟನೆಗಳಿವೆ, ಸೊಸೈಟಿ ಮೂಲಕ ಲೂಟಿ ಮಾಡುವಂಥ ಸಂಘಟನೆಗಳಿವೆ, ಜಾತಿ ಸಂಘಟನೆಗಳಿವೆ. ನೀವೆಲ್ಲ ಒಂದಾದರೆ ಆವಾಗ ಎಲ್ರಿಗೂ ಒಂದು ಒಳ್ಳೆಯದಾಗುತ್ತೆ. ಇಲ್ಲದೆ ಹರಿದು ಹಂಚಿ ಹೋಗಿದ್ದರೆ ನಿಮ್ಮ ಹಿತಾಸಕ್ತಿಗಳು ನೀವು ಕಾಪಾಡಬೇಕು ಅಂತ ಹೋದರೆ ಟೋಟಲಾಗಿ ಇನ್ನು ಮ್ಯಾಸ್ ಆಫ್ ವರ್ಕರ್ ಸಫರ್ ಆಗ್ತಾರೆ. ಅದರಿಂದ ಎಲ್ಲರೂ ಒಂದಾಗಿಪ್ಪ ಹೋರಾಟದ ಕೈ ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ. ಅದನ್ನು ಸಂಘಟನೆ, ತಿಳುವಳಿಕೆ ಮತ್ತು ಹೋರಾಟ, ಇದು 3 ನಮಗಿರೋದು. ಓಕೆ. ಇನ್ನು ಬಹುತೇಕ ನೌಕರರು ತಮಗೆ ನ್ಯಾಯಯುತ ಬೇಡಿಕೆಯ ಒಮ್ಮತಕ್ಕೆ ಬಂದರೆ ನೀವು ಬೆಂಬಲಿಸಿ ಹೋರಾಟವನ್ನು ಮಾಡೋದಕ್ಕೆ ಒಪ್ಪಿ ಬೀದಿಗಿಳಿಯೋದಕ್ಕೆ ಸಿದ್ಧರಿದ್ದೀರಾ? ಅಯ್ಯೋ, ನಾವು ಬೀದಿಲೇ ಇರೋ ಜನ, ಮನೆಗೆ ಅಪರೂಪ ಹೋಗೋದು, ಯಾವಾಗಲೂ ಬೀದಿಲೇ ಇರ್ತೀವಿ. ನನಗೆ ಒಬ್ಬ ಪೊಲೀಸ್ ಕಮಿಷನರ್ ಸಲ ಕೇಳಿದರು, ಅನ್ನಸುಬ್ರಾವ್ ನಿಮ್ಮ ಅಡ್ರೆಸ್ ಏನು ಅಂತ. ಪೊಲೀಸ್ ಕಮಿಷನರು. ನಾನು ಹೇಳಿದೆ, ಅನ್ನಸುಬ್ರಾವ್ ಕೇರ ಫುಟ್ಪಾತ್ ಕರ್ನಾಟಕ ಅಂತ ಹೇಳಿದೆ. ನಾವು ಬೀದಿಲಿರೋ ಜನ ಯಾವಾಗಲೂ. ಓಕೆ. ಇನ್ನು ಯೋಗೇಶ್ ಅನ್ನುವಂಥವ್ರು, ಕುಶಲಕರ್ಮಿಯಾಗಿ ಮಡಿಕೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನಗೆ ಬಹುದಿನಗಳಿಂದ ಕಾಡ್ತಾ ಇರೋ ಪ್ರಶ್ನೆ, ಸಂಸ್ಥೆಯಲ್ಲಿ ತಾಂತ್ರಿಕ ವರ್ಗದವರನ್ನ ಮಲತಾಯಿ ಧೋರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಯಾವುದೇ ಪ್ರೋತ್ಸಾಹ ಹಣವಿಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ತಕ್ಕ ಸಂಬಳ ಸಿಗ್ತಾ ಇಲ್ಲ ಅಲ್ಲಿ. ಮೊದಲು ಅವಿದ್ಯಾವಂತರ ಸಹಾಯಕರಾಗಿ ಕೆಲಸಕ್ಕೆ ಸೇರ್ತಾ ಇದ್ರು, ಓಕೆ. ಆದರೆ ಈಗ ನಾವು ITC ಹಾಗೂ NATC ಮಾಡಿ ಬರ್ತಾ ಇದ್ದೀವಿ. ಬೇರೆ ಸಂಸ್ಥೆಗೆ ಹೋಲಿಕೆ ಮಾಡಿದ್ರೆ ತಾಂತ್ರಿಕ ವರ್ಗದವರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಇಲ್ಲಿ. ಮೊದಲನೇದಾಗಿ ಯೋಗೀಶ್ ಅವ್ರಿಗೆ ನನ್ನ ಅಪೀಲ್ ಏನಂದರೆ, ಈ ಸಂಸ್ಥೆ 1958 ಬಂತು. ಅವತ್ತು ಯಾರು PhD ಮಾಡಿದ ಮೆಕ್ಯಾನಿಕ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಅವ್ರ ಸಂಸ್ಥೆ ಕಟ್ಟಿದ್ದಾರೆ. ಅದನ್ನೇ ಇವ್ರು ಮರಿಬಾರ್ದು. ಅವ್ರು ಹಾಕಿರೋ ಒಂದು ಬೇಸ್ಮೆಂಟು, ಅಡಿಪಾಯ ಅಥವಾ ಪಿಲ್ಲರು, ಅದ್ರ ಮೇಲೆ ನೀವು ಇವತ್ತು ಸೂಪರ್ ಸ್ಟ್ರಕ್ಚರ್ ಕಟ್ಟಿದ್ದೀರ. ಅದರಿಂದ ಅವ್ರ ಬಗ್ಗೆ ತಿರಸ್ಕಾರ ಇರಬಾರ್ದು, ಅದನ್ನು ಒಂದು ತಿಳ್ಕೊಳ್ಳಿ. ಇನ್ನು ಎರಡನೇದು ಮಲತಾಯಿ ಧೋರಣೆ ಅನ್ನೋದು ಒಂದು ಕನ್ನಡಕ ಬಣ್ಣದ ಹಾಕೊಂಡ್ಬಿಟ್ಟಿದ್ದಾರೆ ನೀವು. ಕಾಮಾಲೆ ಒಂದೊಂದಿಗೆ ಎಲ್ಲ ಅರಿಶಿಣವಾಗಿ ಹಾಗೆ ಕಾಣುತ್ತೆ. ಹಾಗೇನಿಲ್ಲ. ಒಂದೊಂದು ಸೆಟ್ಲ್ಮೆಂಟಲ್ಲೂ ನಾವು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಇನ್ಫ್ಯಾಕ್ಟ್ 1993 ಸೆಟ್ಲ್ಮೆಂಟಲ್ಲಿ ವಿಶೇಷವಾದ ಅಲೋವೆನ್ಸ್ ₹500 ಕೊಡಿ ಮೆಕ್ಯಾನಿಕ್ಸ್ಗೆ ಅಂತ ಹೇಳಿದ್ವಿ. ಕೊನೆಗೆ 80 ಬಂತು, ಇವತ್ತು ಅದು 100-200 ಆಗಿದೆ. ಬಹುಶಃ ನಮ್ಮ ಜೊತೆ ಸೆಟಲ್ಮೆಂಟ್ ಮಾಡೋ ವ್ಯವಸ್ಥೆ ಇದೆ, 1,000 ಆಗಿರೋದು ಅದು. ಇನ್ನು ಮೆಕ್ಯಾನಿಕ್ಸ್ಗೆ ಇನ್ಸೆಂಟಿವ್ ಕೊಡಿ ಅಂತ ಮೊನ್ನೆ ಕೂಡ ನಾವು ಹೋಗಿ ಡಿಮ್ಯಾಂಡ್ ಮಾಡ್ಬೋದು. ಇವಾಗ ಡ್ರೈವರ್ ಕಂಡಕ್ಟರ್ಗೆ ಇನ್ಸೆಂಟಿವ್ ಸಿಗುತ್ತೆ. ಈ ಕೋವಿಡ್ ಬಂದಾಗಿ ಮೆಕ್ಯಾನಿಕ್ಸ್ ಸ್ಟಾಪ್ ಮಾಡಿದರು. ಸೊ ಇವತ್ತು ನಾವು ಅದನ್ನು ಕೊಡಿ ಅಂತ ಮುಂದುವರಿಸಿದ್ವಿ. ಏನಾಗುತ್ತೆ, ಅವರು ವಿಚಾರಗಳು ತಿಳ್ಕೊಳ್ಳೋದಿಲ್ಲ, ಒಂದು ಪೂರ್ವಗ್ರಹ ಪೀಡಿತರಾಗಿರ್ತಾರೆ. ಆದ್ದರಿಂದ ಅವ್ರದ್ದೇ ಕನ್ಕ್ಲೂಷನ್ಗೆ ಬರ್ತಾರೆ. ಯಾರ್ದು ಮಲತಾಯಿಗಳು ಎಲ್ಲ ಒರಿಜಿನಲ್ ತಾಯಿಗಳೇ ನಾವೆಲ್ಲರಿಗೂ. ಓಕೆ. ಇನ್ನು ಸಾರಿಗೆ ನೌಕರರಿಗೆ ಕ್ವಶನ್ ರಿಪೀಟ್ ಆಗಿದೆ, ನೆಕ್ಸ್ಟ್ ಕೇಳ್ತೀನಿ. ನಮ್ಮ ಇಲಾಖೆ ಕಾರ್ಮಿಕ ಆ್ಯಕ್ಟ್ನಲ್ಲಿ ಬಂದರೆ ಯಾಕೆ ಬೋನಸ್ ಕೊಡ್ತಾ ಇಲ್ಲ? ಆ್ಯಕ್ಚುಲಿ ಬೋನಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಬರುತ್ತೆ. ಬಟ್ ಒಂದು ಪೊಸಿಷನ್ ಏನು ತಗೊಂಡಿದ್ದಾರೆ ಅವರು ಅಂದರೆ, ಕೋರ್ಟಲ್ಲಿ ಈ ಬೋನಸ್ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ ಅಂತ. ಬಟ್ ನಮ್ಮ ಸೆಟ್ಲ್ಮೆಂಟಲ್ಲಿ ಲಾಗಾಯತಿಂದ 8.33% ಫಸ್ಟ್ 4% ಏನಿತ್ತು, ಆಮೇಲೆ 8.33 ಆಯಿತು. ಅದು ಕೊಡಬೇಕು ಅಂತ ಸ್ಪಷ್ಟವಾಗಿದೆ ನಮ್ಮ ಸೆಟ್ಲ್ಮೆಂಟಲ್ಲಿ. ನಾವು ಡಿಮಾಂಡ್ಗಳು ಹಾಕ್ತಿದ್ದೀವಿ. ಆದರೆ ಒಂದು ಟ್ರೈಬ್ಯುನಲ್ಲು, ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ ಏನು ಹೇಳ್ತು, ಇವರು ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ ಆದರೂ ಕೂಡ ಬೋನಸ್ ಆ್ಯಕ್ಟ್ ಅಡಿಯಲ್ಲಿ ಬರಲ್ಲ ಅಂತ ಹೇಳ್ಬಿಡ್ತು. ಅದನ್ನು ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ. ನಾವು ಅದನ್ನು ಯೋಚನೆ ಮಾಡ್ತೀವಿ, ಹೈಕೋರ್ಟ್ಗೆ ಹೋಗಬೇಕು ಅವಳು ಅಂತ. ಬಟ್ ಇನ್ ದಿ ಮೀನ್ ಟೈಮ್ ಯು ಆರ್ ಡಿಮಾಂಡಿಂಗ್ ಮ್ಯಾನೇಜ್ಮೆಂಟ್ 8.33 ಕೊಟ್ಟುಬಿಡಿ ಅಂತ. ಇನ್ನು EV ವಾಹನಗಳಿಗೆ ಸರ್ಕಾರದಿಂದ ಚಾಲಕರನ್ನ ನೇಮಿಸದೆ ಖಾಸಗಿ ಚಾಲಕರನ್ನ ನೇಮಿಸ್ತಾ ಇದ್ದಾರೆ. ಯಾಕೆ ನೀವು ಅದನ್ನ ಬಲವಾಗಿ ಖಂಡಿಸ್ತಾ ಇಲ್ಲ? ಅಲ್ಲ, ನಾವು ಅದನ್ನು ಖಂಡಿಸಿದ್ದೀವಿ. ಬಟ್ ಏನಂದರೆ, ಪ್ರೈವೇಟ್ ಬಸ್ ಬಂದ ಮೇಲೆ ನಮ್ಮ ಡ್ರೈವರ್ ಬರೋಕ್ಕಾಗೋದಿಲ್ಲ. ಬಟ್ ಅಲ್ಲಿ ಓನರ್ ಅವನು ಬಸ್ ಅವನು ಬೇಕಾದವ್ರು ಡ್ರೈವರ್ ಹಾಕ್ತಾನೆ. ಬಟ್ ಕಂಡಕ್ಟರ್ ನಮ್ಮವ್ರು ಇರ್ತಾರೆ, ದುಡ್ಡು ನಮಗೆ ಬರುತ್ತೆ, ಅವನಿಗೆ ಹೋಗೋದಿಲ್ಲ. ಇನ್ನು ಗ್ರ್ಯಾಚ್ಯುಟಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಾರೆ. ಗ್ರ್ಯಾಚ್ಯುಟಿ ಹಣ ಅರ್ಧ ಮಾಡಿದ್ರು ಕೂಡ ಯಾಕೆ ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಅದ್ರ ಮೂಲಕ ಕಾರ್ಮಿಕರಿಗೆ ಪೂರ್ಣ ಹಣ ಕೊಡಿಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಒಂದೇನಂದ್ರೆ, ಈ ಪ್ರಶ್ನೆ ಸರಿಯಲ್ಲ. ಅರ್ಧ ಗ್ರ್ಯಾಚ್ಯುಟಿ ಅಂತಿಲ್ಲ. ಏನಾಯ್ತು, ನಮ್ಮಲ್ಲಿ ಗ್ರ್ಯಾಚ್ಯುಟಿ 1972 ಗ್ರ್ಯಾಚ್ಯುಟಿ ಆ್ಯಕ್ಟ್ ಬಂತು. ಅದಕ್ಕೆ ಮುಂಚೆ ಕೂಡ ಗ್ರ್ಯಾಚ್ಯುಟಿ ಕೊಡ್ತಿದ್ದಿರಲಿ, ಎಷ್ಟೊಂದಿಷ್ಟು ದುಡ್ಡು ಕೊಟ್ಬಿಡೋರು ಅದನ್ನು. 1972 ಗ್ರ್ಯಾಚ್ಯುಟಿ ಆ್ಯಕ್ಟ್ ಏನು ಹೇಳುತ್ತೆ, ನಿಮ್ಮ ಬೇಸಿಕ್ ಸ್ಯಾಲ್ರಿ ಒಂದು ತಿಂಗಳದು DNS ಅಲೋವೆನ್ಸು ಬೈ 2 ಇಂಟು ನಂಬರ್ ಆಫ್ ಇಯರ್ ಸರ್ವಿಸ್ ಕೊಡಬೇಕು ಅಂತಿದೆ. ನಾವೇನು ಮಾಡಿದ್ವಿ, ನಮ್ಮ ಸೆಟ್ಲ್ಮೆಂಟಲ್ಲಿ 1 ತಿಂಗಳ ಬೇಸಿಕ್ ವೇ ಇಂಟು ನಂಬರ್ ಆಫ್ ಇಯರ್ ಸರ್ವಿಸ್ ಅಂತ ಮಾಡಿದ್ವಿ. ಅಂದರೆ ಅಲ್ಲಿಗೆ ಗ್ರ್ಯಾಚ್ಯುಟಿ ಆ್ಯಕ್ಟ್ ಉತ್ತಮ ಕೊಟ್ಟರೆ ಅದ್ರಲ್ಲಿ ಕೊಡಿ, ಇಲ್ಲ ನಮ್ಮ ರೂಲ್ಸ್ ಪ್ರಕಾರ ಅದು ಕೊಡಿ ಅಂತ. 2002 ಏಪ್ರಿಲ್ನಲ್ಲಿ ಏನು ಮಾಡಿದರು, ಆ ನೇಮನ್ನು ಅಮೆಂಡ್ ಮಾಡಿದರು. ಸರ್ಕಾರ ಏಕಪಕ್ಷೀಯವಾಗಿ ಮಾಡಿದರು. ಅದನ್ನು ಸೆಟ್ಲ್ಮೆಂಟ್ನ ಚೇಂಜ್ ಮಾಡಿದರು. ಚೇಂಜ್ ಮಾಡಿಬಿಟ್ಟು ಹೊಸದಾಗಿ ಬರೋರಿಗೆಲ್ಲ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತ ಹೇಳಿದ್ರು. ಇವತ್ತು 1 ಲಕ್ಷ ಜನರಿಗೆ ಅದು ಅಪ್ಲೈ ಆಗುತ್ತೆ. ಸೊ ನಾವು ಅದನ್ನು ಒಪ್ಕೊಂಡಿಲ್ಲ. ನಾವು ಖಂಡನೆ ಸುಮ್ಮನೆ ಕೂತಿಲ್ಲ. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ವಿ, ರಿಟ್ ಪಿಟಿಷನ್ ಅಡ್ಮಿಟ್ ಆಗಿದೆ. ಇನ್ಫ್ಯಾಕ್ಟ್ ಅದು ನಾವು ಗೆಲ್ಲುವಂಥ ಕೇಸು. ಏಕಪಕ್ಷೀಯವಾಗಿ ಮ್ಯಾನೇಜ್ಮೆಂಟ್ನವರು ಅಗ್ರಿಮೆಂಟ್ನ ಬದಲಾವಣೆ ಮಾಡೋ ಹಕ್ಕು ಅವರಿಗಿಲ್ಲ. ಹಲವಾರು ಸುಪ್ರೀಂ ಕೋರ್ಟ್ ಡಿಸಿಷನ್ಗಳಿದೆ. ಆದ್ದರಿಂದ ನಾವು ಅದನ್ನು ಹೈಕೋರ್ಟ್ನಲ್ಲಿ ಫೈಟ್ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಇವತ್ತಿನ ಒಂದು ಪೇಸ್ ಕೆಲಸದಲ್ಲಿ 7,000 ಕೋಟಿ ಲಾಸ್ ಆಗುತ್ತೆ ಕೆಲಸಗಾರರಿಗೆ. 7,000 ಕೋಟಿ ರೂಪಾಯಿ. ಅದನ್ನು ನಾವು ಎತ್ತಿಡ್ದು ಇವತ್ತು ಆ ದುಡ್ಡು ಬರಬೇಕು ಅಂತೇಳಿ ಫೈಟ್ ಮಾಡ್ತಾಯಿದ್ದೀವಿ. ನಾವು ಗೆಲ್ತೀವಿ. ಬಟ್ ಇದೆಲ್ಲ ಜುಡಿಷಿಯಲ್ ಪ್ರೋಸೆಸ್ ಡಿಲೇ ಆಗುತ್ತೆ. ಬಟ್ ನಾನು ಇನ್ ದಿ ಮೇನ್ ಟೈಮ್ ಸರ್ಕಾರ ಕೇಳ್ಕೊಳ್ಳೋದು, ಈ ಸೋಲೋ ಕೇಸ್ಗಳು ಯಾಕೆ ಇಷ್ಟು ಅಂತಲೇ ಕೇಳಿಸ್ಕೊತೀರ, ವಾಪಸ್ ತಗೊಳ್ರಿ ನೀವು ಅದನ್ನು. ಗ್ರ್ಯಾಚ್ಯುಟಿ ಹಳೆ ರೂಲ್ಸ್ ಪ್ರಕಾರ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಓಕೆ. ಇನ್ನೊಬ್ರು ಮಂಜು ಗಾಣಗಾಪುರ ಅಂತವ್ರು ಪ್ರಶ್ನೆ ಕೇಳಿದಾರೆ. ಒಂದು ರೀತಿ ಪ್ರಶ್ನೆ ತರ ಇದೆ, ಒಂದು ರೀತಿ ಕವನದ ತರನು ಬರೆದಿದ್ದಾರೆ, ಪಾಯಿಂಟ್ಸ್ಗಳು ಕೂಡ ಹಾಕಿದ್ದಾರೆ. ಕೆಲಸಕ್ಕೆ ಸರಿಸಮಾನವಾದ ವೇತನ ಕೊಡಿಸಿ, ಚೌಕಾಸಿ ಪದ್ಧತಿ ನಿಲ್ಲಿಸಿ. ಅದು ಸಾಧ್ಯ ಆಗೋದಿಲ್ಲ.
ಕಾಲ ಕಾಲಕ್ಕೆ ಸಂಘಟನೆಗಳ ಚುನಾವಣೆಯನ್ನ ನಡೆಸಿ. ಅದು ನಾನು ಆಗಲೇ ಹೇಳಿದ್ದೇನೆ ಉತ್ತರ. 4 ನಿಗಮಗಳನ್ನ ಒಂದುಗೂಡಿಸಿ. ಅದು ಕೇಳಿ ನಾವು ಬಳ್ಳಾರಿ ಜೈಲಿಗೆ ಹಾಕಿದ್ರು, ಇದು 4 ಮಾಡಬೇಡ ಅಂತ ನಮ್ಮ ಸ್ನೇಹಿತರು ಸಿಂಧ್ಯಾ ಅವರು ಮಿನಿಸ್ಟರ್ ಆಗಿದ್ರು. ಹೇಳಿದ್ವಿ ಮಾಡಬೇಡ್ರಪ್ಪ ಅಂತ. ನಮ್ಮನ್ನೆಲ್ಲ ಬಳ್ಳಾರಿ ಜೈಲಿಗೆ ಹಾಕಿ 3 ವಾರ ಇಟ್ಟಿದ್ರಲ್ಲಿ, ಕೇಸ್ಗಳು ಹಾಕಿದ್ರೆಲ್ಲ ಫೈಟ್ ಮಾಡಿದ್ವಿ ಬೇಕಾದಷ್ಟು. ಸುಪ್ರೀಂ ಕೋರ್ಟ್ವರೆಗೆ ಹೋದ್ವಿ, ಅಲ್ಲೂ ಗೆಲ್ಲಕ್ಕಾಗಲಿಲ್ಲ. 4 ನಿಗಮ ಮಾಡಿದ್ರು ಕರೆಕ್ಟ್ ಅಂದರು, ಏನು ಮಾಡೋಕ್ಕಾಗತ್ತೆ. ಆದರೆ ಇವತ್ತು ಕೂಡ ಆ 4 ನಿಗಮದಿಂದ ಏನು ಉಪಯೋಗ ಆಗಿಲ್ಲ. 4 ಚೇರ್ಮನ್ಗಳು, ಎಲ್ಲ 4 ಪೋಸ್ಟು. ವರ್ಕರ್ಸ್ ಕಡಿಮೆ ಮಾಡಿದರು. ಯಾವ ಅಧಿಕಾರಿಗಳು ಒಬ್ಬ ಇದ್ದೋ 4 ಆದ. 4 ಚೇರ್ಮನ್ಗಳು ಎಲ್ಲಿ ಯಾರು ಮಂತ್ರಿ ಮಾಡೋಕ್ಕಲ್ಲೋ ಸರ್ಕಾರ ಅಂಥವ್ರನ್ನೆಲ್ಲ ತಂದಿಲ್ಲಿ ಚೇರ್ಮನ್ಗಳಾಗಿ ಮಾಡಾಕ್ತಾರೆ, ವೈಸ್ ಚೇರ್ಮನ್ಗಳು. ಸೊ ಅದು ತಲೆಶಿರೋ ಮದುವೆ ಆಗಿದೆ ಇದು. ಓಕೆ. ಇನ್ನು ಕರ್ತವ್ಯದ ಮೇಲಿದ್ದಾಗ ನೌಕರರ ಮೇಲೆ ಆಗುವ ದೌರ್ಜನ್ಯವನ್ನ ತಡೆಗಟ್ಟಿ. ತಡೆಗಟ್ಟೋದಕ್ಕೆ ನಾವು ಸರ್ಕಾರ ಕ್ರಮ ತಗೊಳ್ಳಿ ಅಂತ ಕೇಳಿದ್ದೇವೆ. ಮತ್ತೆ ಒತ್ತಡಗಳನ್ನು ನಾವು ಮುಂದುವರಿಸ್ತೇವೆ. ಇನ್ನು ಸ್ವಾಮಿ, ನಮಗೆ ಬರ್ತಾ ಇರೋದು 2,000 ರೂಪಾಯಿ ಪೆನ್ಷನ್ ನಮ್ದು, ನಮಗೆ ಮಾತ್ರ ನಮ್ದೇ, ಬಟ್ ನಮ್ಗೆ ಸಾಕಾಗ್ತಾ ಇಲ್ಲ. ಅದು ನಮ್ಮ ಆರೋಗ್ಯ ಸಂಸಾರ ಹೇಗೆ ನಿಭಾಯಿಸೋದು? ದಯವಿಟ್ಟು 10,000 ರೂಪಾಯಿನಾದ್ರೂ ಕೊಡಿಸಿ, ಹೇಗೋ ಜೀವನ ಮಾಡಬಹುದು. ಇಲ್ಲ, ಈ ಪೆನ್ಷನ್ ಬಗ್ಗೆ ಇವಾಗ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಆಯ್ತು 22ನೇ ಇಸ್ವಿಲಿ, 2022ರಲ್ಲಿ. ಅದನ್ನು ಜಾರಿ ಮಾಡಿ ಅಂತೂ ನಾವು ಕೇಳಿದ್ವಿ. ಬೇಕಾದ ಪರ್ಟಿಕ್ಯುಲರ್ಸ್ ಎಲ್ಲ ತಗೊಂಡಿದ್ದಾರೆ. ಇವಾಗ ಪೆನ್ಷನ್ ಡಿಪಾರ್ಟ್ಮೆಂಟ್ನವರು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಹೇಳ್ತಾರೆ, PF ಇಲ್ಲ ನಿಮ್ಮ ರೂಲ್ಸ್ ಪರ್ಮಿಟ್ ಕೊಡಲ್ಲ ಅಂತ ಮೊನ್ನೆ ಒಂದು ಲೆಟರ್ ನಮಗೆ ಕಳಿಸಿದ್ದಾರೆ. ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಮಾಡಿ ಅಕಸ್ಮಾತ್ ಅದು ಅವರು ಜಾರಿ ಮಾಡೋದಿಲ್ಲ ಅಂತ ಹೇಳಿದರೆ ಕೋರ್ಟ್ಗೆ ಹೋಗ್ತೀವಿ. ಅವಾಗ ಡೀಸೆಂಟಾಗಿ ಪೆನ್ಷನ್ ಬರುತ್ತೆ ಎಲ್ರಿಗೂ. ಸೊ ಇದು ಹ್ಯಾವ್ ಟು ವೇಟ್. ಓಕೆ. ಇನ್ನು ಲಾಸ್ಟ್ ಪ್ರಶ್ನೆ, ಹೆಚ್ಚುವರಿ 8 ಗಂಟೆ ಕೆಲಸ ಮಾಡಿ 4 ಗಂಟೆ ಮಾತ್ರ ಯಾಕೆ ಹೆಚ್ಚುವರಿ ಅವಧಿ ವೇತನ ಕೊಡ್ತಾರೆ? 8 ಗಂಟೆ ಯಾಕೆ ಕೊಡಲ್ಲ? ಇದಕ್ಕೆ ನೀವು ಪ್ರಶ್ನೆ ಮಾಡಿ. ಆ್ಯಕ್ಚುಲಿ ಫಾರಮ್ 4 ಸರಿ ಮಾಡಿದರೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬಟ್ ಇಲ್ಲಿ ಒಂದೇನಂದರೆ, ನಾವು ಹಲವಾರು ಸಲ ಹೇಳ್ತೀವಿ, ನೋಡಪ್ಪ ಇವಾಗ 8 ಗಂಟೆ ಮೇಲೆ ನೀನು ಎಷ್ಟೇ ದುಡಿದ್ರು ಓವರ್ ಟೈಮು ಅಂದರೆ ಡಬಲ್ ವೇಜನ್ನು ಕೊಡಬೇಕು. ಇವಾಗ 5 ಅವರ್ ಎಕ್ಸ್ಟ್ರಾ ದುಡಿತೀಯ, ಅವನೇನು ಮಾಡ್ತಾನೆ 2 ಅವರ್ ತೋರಿಸ್ತಾನೆ. ನೀನು ತೊಗೊಂಡು ಹೋಗಬೇಡ ಅಂದರೆ ಬೇರೆ ಇನ್ನೊಬ್ಬ ಡ್ರೈವರ್ ತೊಗೊಂಡು ಹೋಗ್ತಾನೆ. ಇವರಿವ್ರೆಲ್ಲ ಅನೈಕ್ಯತೆ ಇದೆ. ಅದರಿಂದ ನಾವು ಆಲ್ ರೈಟ್ ನಾಳೆ ಅಂತ ತೊಗೊಂಡು ಹೋಗಬೇಡಿ ಅಂತ ತೊಗೊಂಡು ಹೋಗ್ತಾರಾ, ಕೇಳ್ತಾರಾ? ಇಲ್ಲ. ಮತ್ತು ಕಾನೂನಲ್ಲಿ ಕೂಡ ನಮ್ಮ ಜಂಟಿ ಸಮಿತಿ ಮಾಡಿ ಅದರಲ್ಲಿ ಇದೆಲ್ಲ ಎಕ್ಸಾಮಿನ್ ಮಾಡಬೇಕು ಅಂತಿದೆ. ಬಟ್ ಅದು ಜಾರಿ ಆಗ್ತಿಲ್ಲ. ನೋಡೋಣ, ಫಾರಮ್ 4 ಸೆಟ್ಲ್ ಆದರೆ ಪ್ರಾಬ್ಲಿ ಇದು ಒಂದು ಆಟೋಮೆಟಿಕ್ ಆಗಿ ಈ ಸಮಸ್ಯೆ ಬಗೆಹರಿಯುತ್ತದೆ. ಓಕೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ಸೊ ಇನ್ನೂ ಕೆಲವರು ರಿಪೀಟ್ ಪ್ರಶ್ನೆಗಳು ಆಗಿರೋದ್ರಿಂದ ಅದನ್ನ ಸ್ಕಿಪ್ ಮಾಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಇದೇ ರೀತಿಯಾಗಿ ಏನೇ ಪ್ರಶ್ನೆಗಳಿದ್ರು ಕೂಡ ಮತ್ತೆ ನೀವು ನಮ್ಮ ವಾಹಿನಿಗೆ ಕಳಿಸ್ಬೋದು. ಇನ್ನು ಕೆಲವರು ಬರೀ ಹಾಯ್ ಹಾಯ್ ಅಂತ ಕಳಿಸಿದ್ರೆ ಅದಕ್ಕೆ ನಾವು ಹೆಲೋ ಅಂತ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಡಬಲ್ ಹಾಯ್ ಅಷ್ಟೇ ಹೇಳ್ಬೋದು. ಸರ್, ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನಾನು ಏನು ಕೇಳ್ತೀನಿ ಯಂಗರ್ ಜನ್ರೇಷನ್ಗೆ, ಹಿಂದೆ ಮಾಡಿರೋದೆಲ್ಲ ತಪ್ಪು, ನಾವೆಲ್ಲ ಏನೋ ಸರಿ ಮಾಡ್ತೀವಿ ಅಂತ ಹೋಗ್ಬೇಡಿ. ಒಂದು ಫಸ್ಟ್ ಇತಿಹಾಸವನ್ನು ನೀವು ಓದಿ, ಬನ್ನಿ ನಮ್ಮ ಜೊತೆ ಚರ್ಚೆ ಮಾಡಿ. ನಮ್ಮ ಲೀಡರ್ಗಳು ಹಲವಾರು ಜನ ಲೀಡರ್ಗಳಿದ್ದಾರೆ, ತಿಳ್ಕೊಳ್ಳಿ. ಪೂರ್ವಾಗ್ರಹ ಪೀಡಿತರಾಗಿ ಯಾವುದಕ್ಕೂ ಹೋಗಬೇಡಿ. ಮತ್ತು ಸಂಸ್ಥೆಯನ್ನು ಮುಳುಗಿಸುವಂಥ ಡಿಮಾಂಡ್ಗಳು ಯಾರು ಹಾಕಬೇಡಿ. ಇದು ನಮಗೆ ಭಾಳ, ಯಾಕೆಂದರೆ ನಾವು ರಾಷ್ಟ್ರೀಕರಣ ಆಗಬೇಕು ಅಂತ ಫೈಟ್ ಮಾಡಿದ್ವಿ. ರಾಷ್ಟ್ರೀಕರಣ ಆದಮೇಲೆ ಖಾಸಗೀಕರಣ ಆಗಬಾರ್ದು ಅಂತ ಫೈಟ್ ಮಾಡಿ ಇವತ್ತು ಉಳಿಸಿದ್ವಿ. ಸಂಸ್ಥೆ ಬ್ರಹ್ಮಾಂಡವಾಗಿ ಬೆಳೆದಿದೆ, ಇನ್ನೂ ಬೆಳೆಯುವಂಥ ಅವಕಾಶಗಳಿವೆ. ಅದನ್ನು ಸಂಸ್ಥೆ ಬೆಳೆಸಿ ನಿಮ್ಮ ಯೋಗಕ್ಷೇಮವನ್ನು ನೀವು ನೋಡ್ಕೊಳ್ಳಿ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಪ್ರಶ್ನೆ ಉತ್ತರಗಳಿಗೆ ಅವಕಾಶ ಕೊಟ್ಟಂಥ ನಿಗಮ ಚಾನಲ್ಲು ಸ್ನೇಹಿತರಿಗೆ ಅತಿ ಹೆಚ್ಚಿನ ಧನ್ಯವಾದಗಳು ಸಲ್ಲುತ್ತೆ. ಯಾಕೆಂದರೆ ಹಲವಾರು ಮನಸ್ಸಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಕೆಲವರ ಮೂಲಕ ಇವತ್ತು ತಾವು ಕೇಳಿದಿರ. ನನಗೆ ತಿಳಿದ ಮಟ್ಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಎಲ್ರಿಗೂ ಸಮಾಧಾನ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಪರ್ಟಿಕ್ಯುಲರ್ಲಿ PGDC ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಏನೋ ಮನೆ ಕಟ್ ಸಿಕ್ಕಬೇಕು ಅಂತ ಏನೋ ಕೇಳ್ಬಿಡ್ತಾರೆ. ಇವರೇನು ಎಂಪ್ಲಾಯಿ ಅಂತ ಕೇಳಿದ್ದಾರೆ. ಸೇ ವೈ ಶುಡ್ ಐ ಬಿ ಎನ್ ಎಂಪ್ಲಾಯಿ KSRTC ನೀಡ್ ನಾಟ್ ಬಿ. ಆ್ಯಂಡ್ ಎಲ್ಲೋ ಟ್ರೇಡ್ ಯೂನಿಯನ್ ಲೀಡರ್ಸ್ ಎಲ್ಲ 20 ದಿವಸ ಸ್ಟ್ರೈಕ್ ಮಾಡಿದಲ್ಲ ರೈತ ನಾಯಕರು, ಅವರೇನು KSRTC ಎಂಪ್ಲಾಯ್ ಆಗಿರಲಿಲ್ಲ. ಅದರಿಂದ ಈ ಪ್ರಿಜುಡಿಸ್ ತೆಗೀರಿ, ದ್ವೇಷ ತೆಗೀರಿ. ನಾವು ಒಂದು ಚಳುವಳಿ ಕಟ್ಟಬೇಕಾದ್ರೆ ದ್ವೇಷವನ್ನು ಹೋಗಿಸಿ ಪ್ರೀತಿಯಿಂದ ಬೆಸಿತೀವಿ ಅದನ್ನು. ಆ ಕೆಲಸವನ್ನು ಇವತ್ತು ಮಾಡಿ ದ್ವೇಷಗಳು ಇಟ್ಕೊಂಡು ನೀವು ಬದುಕಬೇಡಿ. ದ್ವೇಷ ಇಟ್ಕೊಂಡ್ರೆ ನಿಮಗೆ ಅದು ಮುಳುವಾಗುತ್ತೆ. ಆದ್ದರಿಂದ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಗೌರವಿಸೋದು ನೀವು ಕಲಿಬೇಕು ಅಂತ ನಾನು ಅಪೀಲ್ ಮಾಡಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಬಂದು ಸಾಕಷ್ಟು ಪ್ರಶ್ನೆಗಳು ನಾವು ಕೂಡ ನಿಮಗೆ ಕೇಳ್ತಾ ಇದ್ವಿ. ಸೊ ಅದೆಲ್ಲವನ್ನು ಕೂಡ ಸಹಿಸಿಕೊಂಡು ಉತ್ತರವನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಮ್ಮ ನಿಗಮ ವಾಹಿನಿಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದ. ಧನ್ಯವಾದಗಳು.
ಎಸ್ ವೀಕ್ಷಕರು ನೋಡಲ್ಲ, ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ನಿಮ್ಗೆ ಏನೆಲ್ಲ ಪ್ರಶ್ನೆಗಳಿರುತ್ತೆ ಅದೆಲ್ಲವೂ ಕೂಡ ನೀವು ನಮ್ಮ ವಾಹಿನಿಗೆ ಕಳಿಸ್ಕೊಡ್ಬೋದು. ಯಾರು ಗೆಸ್ಟ್ ಬರ್ತಾರೆ ಅಂತ ನಾವು ಮುಂಚಿತವಾಗಿ ಕೂಡ ನಿಮ್ಗೆ ಅನೌನ್ಸ್ ಮಾಡಿರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆನ ಕೇಳ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ವಾಹಿನಿ ಮುಖಾಂತರ ನಿಮಗೆ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಿಗಮ ವಾಹಿನಿ.